ಜೆ.ಕೆ. ಅವರ ಅಧ್ಯಯನಕ್ಕೆ ಶಿಕ್ಷಣ ಮತ್ತು ಜೀವನ ಪುಸ್ತಕದ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ. ಸುಮಾರು ಒಂದಷ್ಟು ದಿನಗಳಿಂದ ಇದರ ಅಧ್ಯಾಯ 3 ಅಧ್ಯಾಯಗಳನ್ನ ನಾವು ಮುಗಿಸಿದೀವಿ. ಶಿಕ್ಷಣ ಮತ್ತು ಜೀವನದ್ದು ಸರಿಯಾದ ಶಿಕ್ಷಣ ಅನ್ನೋದು, ಬುದ್ಧಿಶಕ್ತಿ, ಅಧಿಕಾರ, ಭೌತಿಕತೆ ಅನ್ನೋದು, ಶಿಕ್ಷಣ ಮತ್ತು ವಿಶ್ವಶಾಂತಿ ಅನ್ನೋ 3 ಅಧ್ಯಾಯನ ಮುಗಿಸಿದೀವಿ. ಇವತ್ತಿಂದ ಅದರ ಮುಂದಿನ ಅಧ್ಯಾಯನ ಪ್ರಾರಂಭ ಮಾಡೋಣ. ಮುಂದಿನ ಅಧ್ಯಾಯದ ಹೆಸರು ಶಾಲೆ ಅಂತ. ಅಂದ್ರೆ ಕಲಿಯುವ ಪರಿಸರ ಹೇಗಿರ್ಬೇಕು ಅನ್ನೋದನ್ನ ಜೆ.ಕೆ. ಅವರ ದೃಷ್ಟಿಯಲ್ಲಿ ಯಾವ ರೀತಿ ಅವರ ಅನಿಸಿಕೆಗಳನ್ನ ಹೇಳ್ತಾ ಹೋಗ್ತಾರೆ ಅನ್ನೋದನ್ನ ಈ ಅಧ್ಯಾಯದಲ್ಲಿ ನಾವು ನೋಡೋಣ. ಅದನ್ನ ನಾವು ಅಭ್ಯಾಸ ಮಾಡ್ತಾ ಹೋಗೋಣ. ಪ್ರಾರಂಭ ಮಾಡೋಣ. ಶಾಲೆ. ಸರಿಯಾದ ಶಿಕ್ಷಣವು ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ್ದು. ಅದು ಮಾತ್ರ ಇಡೀಯೊಂದಿಗೆ ಅನೇಕದೊಂದಿಗೆ ನಿಜವಾದ ಸಹಕಾರವನ್ನು ತರಬಲ್ಲದು. ಆದರೆ ಈ ಸ್ವಾತಂತ್ರ್ಯವು ಸ್ವಂತದ ವೈಭವೀಕರಣ ಹಾಗೂ ಯಶಸ್ಸಿನಿಂದ ಸಾಧ್ಯವಾಗುವುದಿಲ್ಲ. ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಯಾವ ರೀತಿ ಇರಬೇಕು ಅಂತ ಹೇಳ್ತಿದ್ದಾರೆ. ಅದು ಸ್ವಂತದ ವೈಭವೀಕರಣ ಆಗ್ಬಾರ್ದು ಅನ್ನೋದು. ಅದ್ರ ಯಶಸ್ಸೇ ಸರಿಯಾದ ಶಿಕ್ಷಣ ಅಲ್ಲ. ಅದರ ಯಶಸ್ಸನ್ನ ಪಡೆದು ಸರಿಯಾದ ಶಿಕ್ಷಣವನ್ನ ಗಳಿಸ್ಕೊಂಡಿದೀವಿ ಅಂತ ನಾವು ಹೇಳಕ್ಕಾಗಲ್ಲ. ಸ್ವಾತಂತ್ರ್ಯವು ಸ್ವಂತದ ವೈಭವೀಕರಣ ಹಾಗೂ ಯಶಸ್ಸಿನಿಂದ ಸಾಧ್ಯವಾಗುವುದಿಲ್ಲ. ಸ್ವಾತಂತ್ರ್ಯವು ಮೂಡುವುದು ಸ್ವಜ್ಞಾನದಿಂದ. ಆಗ ಮಾತ್ರ ಭದ್ರತೆಗಾಗಿ ಹಾತೊರೆಯುವ ಮನಸ್ಸು ತಾನೇ ತನ್ನ ದಾರಿಯಲ್ಲಿ ಸೃಷ್ಟಿಸಿಕೊಂಡಿರುವ ಅಡ್ಡಿಗಳನ್ನು ಮೀರಿ ಅವುಗಳ ಆಚೆಗೆ ಚಲಿಸುತ್ತದೆ. ನೋಡಿ, ಆಗ ಮಾತ್ರ ಭದ್ರತೆಗಾಗಿ ಹಾತೊರೆಯುವ ಮನಸ್ಸು ತಾನೇ ತನ್ನ ದಾರಿಯಲ್ಲಿ ಸೃಷ್ಟಿಸಿಕೊಂಡಿರುವ ಅಡ್ಡಿಗಳನ್ನು ಮೀರಿ, ಅಂದ್ರೆ ಭದ್ರತೆ ಅನ್ನುವಂತ ಒಂದು ಭಯದಿಂದ ಹೊರಗಡೆ ಬಂದಾಗ ಅದರಿಂದ ಆಚೆ ಬಂದು ಸೃಷ್ಟಿಸಿಕೊಂಡಿರುವ ಅಡ್ಡಿಗಳನ್ನು ಮೀರಿ ಅವುಗಳಿಂದ ಆಚೆಗೆ ಚಲಿಸುತ್ತದೆ. ಸರಿಯಾದ ಶಿಕ್ಷಣ ಅಂತ ಅನ್ನೋದು ಯಾವ ರೀತಿ ನಮ್ಗೆ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಈ ಎಲ್ಲಾ ಮಾನಸಿಕ ಅಡಚಣೆಗಳನ್ನು ಕಂಡುಕೊಳ್ಳುವುದರಲ್ಲಿ ನೆರವಾಗುವುದು ಶಿಕ್ಷಣದ ಕೆಲಸ. ಏನೇನು ಅಡಚಣೆಗಳಿದೆಯೋ ಅದನ್ನೆಲ್ಲ ಹೊರಹಾಕೋದಕ್ಕೆ ಸಹಾಯ ಮಾಡೋದೇ ಶಿಕ್ಷಣದ ಕೆಲಸ. ಕೇವಲ ಅವನ ಮೇಲೆ ವರ್ತನೆಯ ಹೊಸ ವಿನ್ಯಾಸಗಳನ್ನು, ಆಲೋಚನೆಯ ಹೊಸ ಬಗೆಗಳನ್ನು ಹೊರಿಸುವುದಲ್ಲ. ಅಂತ ಹೇರುವಿಕೆಗಳು ಎಂದಿಗೂ ಬುದ್ಧಿಶಕ್ತಿಯನ್ನು ಜಾಗೃತಗೊಳಿಸುವುದಿಲ್ಲ, ಸೃಜನಶೀಲ ತಿಳುವಳಿಕೆಯನ್ನು ಮೂಡಿಸುವುದಿಲ್ಲ. ಆದರೆ ಅವನ ನಿಯಂತ್ರಿತ ಸ್ಥಿತಿಯನ್ನು ಇನ್ನಷ್ಟು ತೀವ್ರಗೊಳಿಸುತ್ತದೆ. ನೋಡಿ, ಅದರಿಂದ ಏನಾಗುತ್ತೆ ಅಂತ ಅಂದ್ಬಿಟ್ಟು ಯಾವುದು ನೋಡಿ, ಅವನ ಮೇಲೆ ವರ್ತನೆಯ ಹೊಸ ವಿನ್ಯಾಸಗಳನ್ನು, ಆಲೋಚನೆಯ ಹೊಸ ಬಗೆಗಳನ್ನು ಹೊರಿಸುವುದಲ್ಲ. ಅಂತ ಹೇರುವಿಕೆಗಳು ಎಂದಿಗೂ ಬುದ್ಧಿಶಕ್ತಿಯನ್ನು ಜಾಗೃತಗೊಳಿಸುವುದಿಲ್ಲ, ಸೃಜನಶೀಲತೆ ತಿಳುವಳಿಕೆಯನ್ನು ಮೂಡಿಸುವುದಿಲ್ಲ. ಆದರೆ ಅವನ ನಿಯಂತ್ರಿತ ಸ್ಥಿತಿಯನ್ನು ಇನ್ನಷ್ಟು ತೀವ್ರಗೊಳಿಸುತ್ತದೆ. ಅವನ ನಿಯಂತ್ರಣವನ್ನ ಇನ್ನು ಬಿಗಿಗೊಳಿಸ್ತಾ ಹೋಗುತ್ತೆ. ಅವನ ಮನಸ್ಸು ತೆರೆದ ಮನಸ್ಸಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಜಗತ್ತಿನ ಎಲ್ಲಾ ಕಡೆಯಲ್ಲಿಯೂ ಹೀಗೆಯೇ ಆಗುತ್ತಿದೆ, ಅನುಮಾನವೇ ಇಲ್ಲ. ಆದ್ದರಿಂದಲೇ ನಮ್ಮ ಸಮಸ್ಯೆಗಳು ಮುಂದುವರಿಯುತ್ತಲೇ ಇದೆ ಮತ್ತು ಹೆಚ್ಚಾಗುತ್ತಲೂ ಇದೆ. ನಾವು ಜೀವನದ ನಿಜವಾದ ಅರ್ಥವನ್ನು ತಿಳಿದುಕೊಳ್ಳಲು ಪ್ರಾರಂಭಿಸಿದಾಗ ಮಾತ್ರ ನಿಜವಾದ ಶಿಕ್ಷಣವು ಸಾಧ್ಯವಾಗುತ್ತದೆ. ನಿಜವಾದ ಶಿಕ್ಷಣ ನಮ್ಗೆ ದೊರಕೋದು ಯಾವಾಗ ಅಂತಂದ್ರೆ ನಾವು ನಮ್ಮ ಜೀವನದ ನಿಜವಾದ ಅರ್ಥವನ್ನು ತಿಳ್ಕೋಬೇಕು. ಅದಕ್ಕೆ ಯಾವ ತರ ಇರ್ಬೇಕು ನಾವು ಅಂತಂದ್ರೆ, ಇಂಥ ತಿಳುವಳಿಕೆಯು ಮೂಡಬೇಕಾದ್ರೆ ಮನಸ್ಸು ಬುದ್ಧಿಯ ನೆರವಿನಿಂದ ಬಿಡುಗಡೆ ಪಡೆಯಬೇಕು. ಯಾವಾಗಲೂ ಬುದ್ಧಿಯ ಬಂಧನದಲ್ಲಿ ಇರಬಾರದು. ಮನಸ್ಸು ಅಂತ ಯಾವಾಗಲೂ ಮುಕ್ತವಾಗಿರ್ಬೇಕು, ಫ್ರೀ ಆಗಿರ್ಬೇಕು ಅನ್ನೋದು. ಮನಸ್ಸಿಗೆ ಬುದ್ಧಿ ಯಾವಾಗ ಸೇರಿಕೊಳ್ಳುತ್ತೋ ಅವಾಗ ಮನಸ್ಸು ಬಂಧನದಲ್ಲಿ ಕೂತಾಗಿರ್ತದೋ. ಅವಾಗ ನಮ್ಗೆ ಮನಸ್ಸಿನ ಒಂದು ನಿರ್ಮಲತೆ, ಮನಸ್ಸಿನ ಒಂದು ಮುಕ್ತತೆ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಮನಸ್ಸು ಬುದ್ಧಿಯ ನೆರವಿನಿಂದ ಬಿಡುಗಡೆ ಪಡೆಯಬೇಕು. ಭಯ ಮತ್ತು ವಿಧೇಯತೆಗಳನ್ನು ಬಿತ್ತುವ ಪ್ರತಿಫಲದ ಆಸೆಯನ್ನು ಮೀರಿ ಮನಸ್ಸು ಮುಕ್ತವಾಗಬೇಕು. ಮನಸ್ಸು ಯಾವುದರಿಂದ ಮುಕ್ತವಾಗಬೇಕು ಅಂತಂದ್ರೆ, ಭಯ ಇರಬಾರ್ದು, ಮತ್ತೆ ವಿಧೇಯತೆಗಳನ್ನ ಬಿತ್ತುವ ಪ್ರತಿಫಲದ ಆಸೆಯನ್ನು ಮೀರಿ, ಏನಾದ್ರು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳುತ್ತೆ, ಅದನ್ನೆಲ್ಲವನ್ನು ಮೀರಿ ಮನಸ್ಸು ಮುಕ್ತವಾಗಬೇಕು. ಅದು ಯಾವುದನ್ನು ಇರಬಾರ್ದು. ನಮ್ಮ ಮಕ್ಕಳನ್ನು ನಮ್ಮದೇ ಸ್ವಂತ ಆಸ್ತಿ ಎಂದುಕೊಂಡರೆ, ಅವರು ಕೇವಲ ನಮ್ಮ ಜಿಜುಬಿ ಸ್ವಂತಗಳ ಮುಂದುವರಿಕೆಯಾಗಿ ಬಿಟ್ಟರೆ, ನಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಬೇಕಾದ ಉಪಕರಣಗಳಾಗಿ ಹೋದರೆ, ಆಗ ನಾವು ಕಟ್ಟುವ ಪರಿಸರದಲ್ಲಿ, ರೂಪಿಸುವ ಸಮಾಜ ರಚನೆಯಲ್ಲಿ ಪ್ರೀತಿಯೇ ಇರುವುದಿಲ್ಲ. ಅಂದ್ರೆ ಇದೊಂಥರ ಕೇವಲ ಒಂದು ಫಿಸಿಕಲ್ ವರ್ಕ್ ತರ ಆಗೋಗ್ಬಿಡುತ್ತೆ ಅದು ಅಂತ.
ಬದಲಾಗಿ ಕೇವಲ ಸ್ವಕೇಂದ್ರಿತವಾದ ಲಾಭಗಳ ಹಿಂದಿನ ನಿರಂತರವಾದ ಓಟ ಇರುತ್ತದೆ. ಲೌಕಿಕವಾದ ಅರ್ಥದಲ್ಲಿ ಯಶಸ್ವಿಯಾಗಿರುವ ಶಾಲೆಯು ನೋಡಿ, ಲೌಕಿಕವಾದ ಅರ್ಥದಲ್ಲಿ ಯಶಸ್ವಿಯಾಗಿರುವ ಶಾಲೆಯು ಬಹುಮಟ್ಟಿಗೆ ಶೈಕ್ಷಣಿಕ ಕೇಂದ್ರವಾಗಿ ವಿಫಲವಾಗಿರುತ್ತದೆ. ಶೈಕ್ಷಣಿಕವಾಗಿ ಸಕ್ಸಸ್ ಆಗಿರೋದಿಲ್ಲ, ಆದ್ರೆ ಲೌಕಿಕವಾಗಿ ಸಕ್ಸಸ್ ಆಗಿರುತ್ತೆ. ಅಂದ್ರೆ ಏನಂತ, ದೊಡ್ಡ ಸ್ಕೂಲ್ ಇರುತ್ತೆ, ಅದಕ್ಕೆ ಬೇಕಾಗಿರುವಂತ ಎಲ್ಲ ಪರಿಸರಗಳ ವಾತಾವರಣ ಇದೆ ಅಂತ ಅವರು ಲೌಕಿಕವಾಗಿ ಸೃಷ್ಟಿ ಮಾಡಿರ್ತಾರೆ ಎಲ್ಲ. ಆದ್ರೆ ಅಲ್ಲಿ ಶೈಕ್ಷಣಿಕವಾಗಿ ಅದು ವಿಫಲವಾಗಿರುತ್ತದೆ. ನೂರಾರು ಮಕ್ಕಳಿಗೆ ಒಟ್ಟಾಗಿ ಶಿಕ್ಷಣ ನೀಡುತ್ತಿರುವುದು, ಅಲ್ಲಿ ಸ್ಟೂಡೆಂಟ್ಸ್ ಜಾಸ್ತಿ ಇರ್ತಾರೆ. ಬೃಹತ್ತಾದ ಗೆಲುವಿನ ಹಾದಿಯಲ್ಲಿರುವ ಸಂಸ್ಥೆಯು ತನ್ನದೇ ಆದ ಅದು ಒಂದು ಸಂಸ್ಥೆ ಆಗಿರುತ್ತೆ. ಶಿಕ್ಷಣ ಕೊಡುವಂತ ಒಂದು ಶಾಲೆ ಅನ್ನೋದಕ್ಕಿಂತಲೂ ಅದು ಒಂದು ಸಂಸ್ಥೆ ಆಗಿರುತ್ತೆ. ಹಾದಿಯಲ್ಲಿರುವ ಸಂಸ್ಥೆಯು ತನ್ನದೇ ಆದ ವೈಭವ ಮತ್ತು ಯಶಸ್ಸುಗಳ ಪ್ರದರ್ಶನ ಮಾಡುತ್ತಿರುತ್ತದೆ. ಅಂದ್ರೆ ನಮ್ಮ ಸ್ಕೂಲ್ಗೆ ಅಡ್ವರ್ಟೈಸ್ಮೆಂಟ್ ಕೊಡುವಂಥದ್ದು, ನಮ್ಮ ಸ್ಕೂಲ್ಗೆ ಬನ್ನಿ ಚೆನ್ನಾಗಿ ಪಾಠ ಮಾಡ್ತೀವಿ ಅನ್ನೋದು, ರ್ಯಾಂಕ್ಗಳು ಬರುತ್ತೆ ಅಂತ ಹೇಳುವಂಥದ್ದು, ಈ ತರ ಒಂದು ವೈಭವೀಕರಣ, ಸ್ಕೂಲ್ಗೆ ಡೊನೇಷನ್ಗಳು ಜಾಸ್ತಿ ತಗೊಳ್ಳುವಂಥದ್ದು. ಅಂದ್ರೆ ಇದೆಲ್ಲ ಒಂದು ಲೌಕಿಕ ಪ್ರಗತಿಯನ್ನು ಸಾಧಿಸ್ಬಿಟ್ಟಿದೆ. ಇವತ್ತಿನ ಶಾಲೆಗಳು ಲೌಕಿಕವಾಗಿ ಮುಂದುವರೆದ್ಬಿಟ್ಟಿದೆ. ಏನೇನ್ ಬೇಕೋ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದೆ, ಫಂಡ್ಸ್ಗಳು ಹಾಕಿ ಶುರು ಮಾಡಿರ್ತಾರೆ. ಯಾಕೆಂದ್ರೆ ಅದೊಂಥರ ಬಿಸ್ನೆಸ್ ತರ ಆಗೋಗ್ಬಿಟ್ಟಿದೆ ಇವಾಗ. ಆ ಬಿಸ್ನೆಸ್ ನ ಯಾವ ತರ ನಡೆಸ್ಬೇಕು ಆ ತರ ನಡೆಸ್ತಾ ಇದ್ದಾರೆ. ಅದು ನಿಜವಾಗ್ಲೂ ಅಲ್ಲಿ ಶಾಲೆಯಲ್ಲಿ ಏನ್ ಬೇಕು ಅನ್ನೋದನ್ನ ನಾವು ನೋಡ್ಬೇಕಾಗಿದೆ ಅನ್ನೋದನ್ನ ಅವ್ರ ಮುಂದೆ ಹೇಳ್ತಾರೆ. ಇಲ್ಲಿ ವೈಭವ ಮತ್ತು ಯಶಸ್ಸುಗಳ ಪ್ರದರ್ಶನ ಮಾಡುತ್ತಿರುತ್ತದೆ. ಒಮ್ಮೆ ಸಂಸ್ಥೆಯು ಬ್ಯಾಂಕ್ ಗುಮಾಸ್ತನನ್ನು, ಅತಿ ಯಶಸ್ವಿ ಸೇಲ್ಸ್ಮನ್ ಅನ್ನು, ಕೈಗಾರಿಕಾ ಉದ್ಯಮಿಗಳನ್ನು ಅಥವಾ ಸಾರ್ವಜನಿಕ ಅಭಿಪ್ರಾಯಗಳನ್ನು ರೂಪಿಸುವವರನ್ನು ತಯಾರು ಮಾಡಬಹುದು. ಆ ಶಾಲೆಗಳು ಅದನ್ನೆಲ್ಲ ತಯಾರು ಮಾಡಬಹುದು, ಅದು ಸಾಧ್ಯ ಆಗುತ್ತದೆ. ಇವರೆಲ್ಲರೂ ತಾಂತ್ರಿಕ ಪರಿಣಿತಿಯನ್ನು ಪಡೆದಿರುವ ಟೊಳ್ಳು ಮನುಷ್ಯರು. ಅವ್ರು ಯಾವ ತರ ಇರ್ತಾರೆ ಅಂತಂದ್ರೆ ತಾಂತ್ರಿಕ ಪರಿಣಿತಿಯನ್ನು ಪಡೆದಿರ್ತಾರೆ, ಬಟ್ ಆದ್ರೆ ನಿಜವಾಗಿಯೂ ಅವರಲ್ಲಿ ಒಂದು ಸತ್ವ ಅನ್ನೋದು ಇರೋದಿಲ್ಲ. ಆದರೆ ನಮ್ಮ ಸಮಾಜಕ್ಕೆ ನಿಜವಾದ ಉದ್ಧಾರದ ಭರವಸೆ ಇರುವುದು ಸಮಗ್ರ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರಿಗೆ ಮಾತ್ರ. ಅಲ್ಲಿ ಸಮಗ್ರ ವ್ಯಕ್ತಿತ್ವವನ್ನು ಸಾಧಿಸೋದ್ರಲ್ಲಿ ಅಂತ ಶಾಲೆಗಳು ವಿಫಲವಾಗ್ತಾ ಇದೆ ಎನ್ನುವಂಥದ್ದು. ಕೇವಲ ಯಾವುದೋ ಒಂದು ತಾಂತ್ರಿಕ ವಿಷಯಗಳನ್ನ ಹೇಳ್ಕೊಡ್ಬೋದು, ಅದರಲ್ಲೇ ಮಾಸ್ಟರ್ ಮಾಡ್ಬೋದು, ಅದರಲ್ಲೇ ಅವ್ರ ಕೆಲಸ ಗಿಟ್ಟಿಸ್ಬೋದು, ಒಂದು ಜೀವನ ನಡೆಸ್ಬೋದು, ಎಲ್ಲ ಸಾಧ್ಯ ಆಗುತ್ತೆ. ಆದ್ರೆ ಸಮಗ್ರ ವ್ಯಕ್ತಿತ್ವವನ್ನ ಆ ಶಾಲೆಗಳು ರೂಪಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂತ ಶಾಲೆಗಳು, ಇಂಥ ವ್ಯಕ್ತಿಗಳ ರೂಪಣವು ಸಾಧ್ಯವಾಗುವುದು ಚಿಕ್ಕ ಶಾಲೆಗಳಲ್ಲಿ ಮಾತ್ರವೇ. ಆತರ ಒಂದು ವ್ಯಕ್ತಿತ್ವಗಳನ್ನ ರೂಪುಗೊಳಿಸ್ಬೇಕು ಅಂತಂದ್ರೆ ಶಾಲೆಗಳು ದೊಡ್ಡದಾಗಿರಬಾರ್ದು. ಇವರ ಅಭಿಪ್ರಾಯದಲ್ಲಿ ಶಾಲೆಗಳು ಚಿಕ್ಕದಾಗಿರ್ಬೇಕು. ಇವತ್ತಿನ ಗ್ರಾಮಗಳಲ್ಲಿ ಇರುವಂತದ್ದು, ಇಲ್ಲ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕಾಣುವಂಥದ್ದು, ಕಡಿಮೆ ಸ್ಟ್ರೆಂತ್ ಅಲ್ಲಿ ಇರುವಂತದ್ದು, ಆ ತರದ ಒಂದು ಸಿಸ್ಟಮ್ ಬೇಕು ಅಂತ ಇವರು ಹೇಳ್ತಾರೆ. ಚಿಕ್ಕದಾಗಿರ್ಬೇಕು ಅನ್ನೋದು, ವೈಭವೀಕರಣ ಇರಬಾರ್ದು. ಶಾಲೆ ಹೇಗಿರ್ಬೇಕು ಹಾಗಿರ್ಬೇಕು, ಅದನ್ನ ವೈಭವೀಕರಿಸಬಾರ್ದು. ಇಲ್ಲೇ ಮಾಡೋದು ಇವಾಗ ಆಗ್ತಿರೋದು ಅದೇನೆ, ಲೌಕಿಕ ಜಗತ್ತಿನಲ್ಲಿ ಆಗ್ತಿರೋದೇ ಅದು. ಇಂಥ ವ್ಯಕ್ತಿಗಳ ರೂಪಣವು ಸಾಧ್ಯವಾಗುವುದು ಚಿಕ್ಕ ಶಾಲೆಗಳಲ್ಲಿ ಮಾತ್ರವೇ. ಆದ್ದರಿಂದಲೇ ಕಡಿಮೆ ಸಂಖ್ಯೆಯ ಹುಡುಗ ಹುಡುಗಿಯರಿರುವ ಶಾಲೆಗಳನ್ನು ಮೊದಲು ಮಾಡಿ ಅಲ್ಲೇ ಸರಿಯಾದ ಶಿಕ್ಷಣವನ್ನು ಹೊಂದುವುದೇ ಸೂಕ್ತ. ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಕುಳಿತುಕೊಂಡು ಇತ್ತೀಚಿನ ಅತ್ಯುತ್ತಮ ಶಿಕ್ಷಣ ವಿಧಾನಗಳನ್ನು ಅನುಸರಿಸುವುದಕ್ಕಿಂತ ಇದು ಮುಖ್ಯ. ಅವ್ರು ಎಂಥದ್ದೇ ಒಂದು ಅತ್ಯುತ್ತಮ ಶಿಕ್ಷಣ ವಿಧಾನಗಳನ್ನ ಕೊಟ್ರು ಅದು ಕಮ್ಮಿ ಸ್ಟೂಡೆಂಟ್ಸ್ ಅಲ್ಲಿ ಯಾವ ತರ ಒಂದು ನಿಗಾ ಇಟ್ಟು ಕಲಿಸೋದಕ್ಕೆ ಸಾಧ್ಯ ಆಗುತ್ತೋ ಅದು ಆ ಶಾಲೆಗಳಲ್ಲಿ ಆಗೋದಿಲ್ಲ ಅನ್ನುವಂಥದ್ದು. ನಮ್ಮಲ್ಲಿ ಗೊಂದಲವನ್ನು ಉಂಟು ಮಾಡಿರುವ ಒಂದು ಸಂಗತಿ ಇದೆ. ಏನಂದ್ರೆ ಪ್ರತಿಯೊಂದು ಸಂಸ್ಥೆಯು ಬೃಹತ್ ಪ್ರಮಾಣದಲ್ಲಿಯೇ ಇರಬೇಕೆಂದು ನಾವು ತಿಳಿಯುತ್ತೇವೆ. ಅಂದ್ರೆ ನಾವು ಅನ್ಕೊಂಡ್ಬಿಟ್ಟಿದ್ದೀವಿ, ದೊಡ್ಡ ಸ್ಕೂಲ್ ಇದ್ರೆ ತುಂಬಾ ಅಲ್ಲಿ ಮೇಷ್ಟ್ರುಗಳು, ದೊಡ್ಡ ದೊಡ್ಡ ಒಂದು ಅಧಿಕಾರ ಅನ್ನುವಂತ ಒಂದು ಪ್ರಿನ್ಸಿಪಾಲ್ ಈ ತರ ಇರುವಂತದ್ದು, ಅವ್ರೇನ್ ಕೆಲಸ ಮಾಡ್ತಿದ್ರೆ ಅದೆಲ್ಲ ಮುಖ್ಯ ಅಲ್ಲ. ಒಂದು ಮ್ಯಾನೇಜ್ಮೆಂಟು ಆ ತರ ಎಲ್ಲ ಒಂದು ದೊಡ್ಡದಾಗಿರೋದು ಇದ್ರೆ ಅದು ದೊಡ್ಡ ಶಾಲೆ, ಅಲ್ಲಿ ನಾವೆಲ್ಲ ಕಲಿಯಕ್ಕಾಗತ್ತೆ ಅಂತ ನಾವು ಅನ್ಕೊಂಡ್ಬಿಟ್ಟಿದ್ವಿ. ಇದು ನಮ್ಮೊಳಗೆ ನಾವೇ ಉಂಟು ಮಾಡ್ಕೊಂಡಿರುವಂತ ಮೊದಲನೇ ಗೊಂದಲ. ನೋಡಿ, ನಮ್ಮಲ್ಲಿ ಗೊಂದಲಗಳನ್ನು ಉಂಟು ಮಾಡಿಸುವ ಒಂದು ಸಂಗತಿ ಇದೆ. ಅವ್ರು ಅದೇ ಹೇಳ್ತಿರೋದು, ಪ್ರತಿಯೊಂದು ಸಂಸ್ಥೆಯು ಬೃಹತ್ ಪ್ರಮಾಣದಲ್ಲಿಯೇ ಇರಬೇಕು. ದೊಡ್ಡದಾಗಿದ್ರೇನೆ ಅಲ್ಲಿ ನಮ್ಮ ಮನೆ ಮಕ್ಕಳಿಗೆ ಏನೋ ಒಂದು ಎಜುಕೇಶನ್ ಸಿಗುತ್ತೆ ಅಂತ ನಾವು ಅನ್ಕೊಂಡ್ಬಿಟ್ಟಿದೀವಿ ಅನ್ನುವಂಥದ್ದು. ಅದು ಸರಿನಾ? ನಮ್ಮಲ್ಲಿ ಬಹುಪಾಲು ಜನರಿಗೆ ದೊಡ್ಡ ದೊಡ್ಡ ಶಾಲೆಗಳೇ ಬೇಕು. ಜನಗಳ ಹತ್ರ ಇವಾಗ ದುಡ್ಡಿದೆ, ಎಷ್ಟು ಸಾವಿರ ಆದ್ರೂ ಸರಿ, ಎಷ್ಟು ಲಕ್ಷ ಆದ್ರೂ ಡೊನೇಷನ್ ಕೊಡ್ತಾರೆ, ಎಷ್ಟು ಸಾವಿರಗಳಾದ್ರೂ ಫೀಸ್ಗಳು ಕೊಡ್ತಾರೆ, ಅವ್ರಿಗೆಲ್ಲ ದೊಡ್ಡ ಶಾಲೆಗಳೇ ಬೇಕಲ್ಲಿ.
ಅದ ಈಗ ಕಷ್ಟಪಟ್ಟು ದುಡ್ಡು ಕೊಡಾಕದೆ ಮಕ್ಕಳಿಗೆ ಎಜುಕೇಶನ್ ಕೊಡಕ್ಕೆ ಅನ್ನೋ ಅರ್ಥದಲ್ಲಿ ಆಗ್ತಾ ಇದೆ ಇವಾಗ. ಎಷ್ಟು ಲಕ್ಷ ಆದ್ರೂ ಕೊಡ್ತೀವಿ, ಅದೇ ಆಗ್ತಿರೋದು. ನೋಡಿ, ಈ ಎಲ್ಲಾ ಇವ್ರ ಮಾತುಗಳು ಎಲ್ಲಾ ಕಾಲಕ್ಕೂ ಸಲ್ಲುತ್ತವೆ ಅನ್ನೋದಕ್ಕೆ ಉದಾಹರಣೆ ಇದು 50 ವರ್ಷದಿಂದ ಬರೆದಿರೋದು. ಇವತ್ತಿಗೂ ಓದ್ತಿದ್ರೆ ಇದು ಇವತ್ತಿಗೂ ಇದು ಪ್ರಸ್ತುತವಾಗಿದೆ, ನಿಂತಿದೆ ಇದು ಈ ಮಾತುಗಳು. ಹೌದೌದು. ನಮ್ಮಲ್ಲಿ ಬಹುಪಾಲು ದೊಡ್ಡ ದೊಡ್ಡ ಶಾಲೆಗಳು ಬೇಕು, ದೈತ್ಯಾಕಾರದ ಕಟ್ಟಡಗಳು ಬೇಕು, ಹಂಗೆ ಇರ್ಬೇಕು. ಸ್ಕೂಲ್ ಅಂದ್ರೆ ದೊಡ್ಡ 4 ಸ್ಟೋರೇಜ್ 8 ಸ್ಟೋರೇಜ್ ಬಿಲ್ಡಿಂಗ್ ಇರ್ಬೇಕು. ಬಿಲ್ಡಿಂಗ್ ಇಲ್ಲ ಅಂತಂದ್ರೆ ಸಮಾಧಾನ ಇಲ್ಲ ಸ್ಕೂಲ್ ಸೇರ್ಸೋರ್ಗೆ. ಅವು ಸರಿಯಾದ ಶಿಕ್ಷಣ ಕೇಂದ್ರಗಳೆಂಬ ಸಂಗತಿಯು ಸ್ಪಷ್ಟವಾಗಿಯೇ ಇದೆ. ಆದರೂ ನಮಗೆ ಅವುಗಳೇ ಇಷ್ಟ, ಏಕೆಂದರೆ ಅವು ಸಮಸ್ತ ಜನ ಸಮುದಾಯಗಳ ಮೇಲೆ ಪ್ರಭಾವ ಬೀರ ಬಯಸುತ್ತವೆ. ಅವರನ್ನು ಪರಿವರ್ತಿಸಲು ಇಷ್ಟಪಡುತ್ತೇವೆ. ಅಂದ್ರೆ ಏನೋ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಂತ ಏನದು ಬಿಲ್ಡಿಂಗ್ಗಳು ಅದೆಲ್ಲ ಏನಿದೆಯೋ ಅದು ಜನ ಸಮುದಾಯವನ್ನ ಆಕರ್ಷಣೆ ಮಾಡ್ತಾ ಇದೆ. ಹಂಗಿದ್ರೆ ಜನ ಎಲ್ಲ ಬರ್ತಾರೆ ಅನ್ನೋಂಥದ್ದು. ಚಿಕ್ಕ ಸ್ಕೂಲು ಸ್ಟೂಡೆಂಟ್ಸ್ ಯಾವ್ದನ್ನು ಯಾರು ಇಷ್ಟಪಡ್ತಾ ಇಲ್ಲ ಅದನ್ನ. ಅದರಲ್ಲಿ ಎಷ್ಟು ಅಡ್ವಾಂಟೇಜ್ಗಳಿದೆ ಅನ್ನೋದನ್ನ ಮುಂದೆ ಹೇಳ್ತಾ ಬರ್ತಾರೆ. ಅದನ್ನ ನಿಜಕ್ಕೂ ಈ ಜನ ಸಮುದಾಯಗಳೆಂದರೆ ಯಾರು? ನಾನು ಮತ್ತು ನೀವು. ಸಮಗ್ರ ಸಮುದಾಯವೇ ಸರಿಯಾದ ಶಿಕ್ಷಣ ಪಡೆಯಬೇಕು ಎಂಬ ಯೋಚನಾ ಲಹರಿಯಲ್ಲಿ ನಾವು ಕಳೆದು ಹೋಗುವುದು ಬೇಡ. ಹೀಗೆ ಸಮುದಾಯಗಳ ಬಗ್ಗೆ ಕಾಳಜಿ ತೋರಿಸುವುದು ತಕ್ಷಣ ಮಾಡಬೇಕಾಗಿರುವ ಕೆಲಸದಿಂದ ಪಲಾಯನ ಮಾಡುವ ಮಾರ್ಗ. ನಾವೆಲ್ಲರೂ ನಮ್ಮ ಸುತ್ತಲಿನ ಪರಿಸರದಿಂದ ಮೊದಲು ಮಾಡಿದರೆ ಸರಿಯಾದ ಶಿಕ್ಷಣವು ಸಾರ್ವತ್ರಿಕವಾಗುತ್ತದೆ. ನಮ್ಮ ಮಕ್ಕಳು, ಸ್ನೇಹಿತರು ಹಾಗೂ ನೆರೆಹೊರೆಯವರ ಸಂಗಡ ನಮಗಿರುವ ಸಂಬಂಧದಲ್ಲಿ ನಾವು ಹೇಗಿರುತ್ತೇವೆ ಎನ್ನುವುದನ್ನು ತಿಳಿದುಕೊಳ್ಳುವುದರಿಂದ ಸರಿಯಾದ ಶಿಕ್ಷಣವು ವ್ಯಾಪಕವಾಗುತ್ತದೆ. ಇವತ್ತಿನ ದಿನ ನಾವು ಅಕ್ಕಪಕ್ಕದ ಮನೆಗಳಲ್ಲಿ ಅದೇ ತಾನೆ, ಅವ್ರ ಪಕ್ಕದ ಮನೆ ಹುಡುಗ ಯಾವ ಸ್ಕೂಲ್ಗೆ ಸೇರಿದಾನೆ, ಈ ಪಕ್ಕದ ಮನೆ ಹುಡುಗ ಯಾವ ಸ್ಕೂಲ್ಗೆ ಸೇರಿದಾನೆ, ಎಷ್ಟು ದೊಡ್ಡ ಸ್ಕೂಲ್ಗೆ ಸೇರಿದಾನೆ, ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಫಸ್ಟ್ ಸರಿ ಹೋಗ್ಬೇಕಿದು. ಅದು ಸರಿ ಹೋಗಿಲ್ಲ ಅಂದ್ರೆ ಈ ಕಾಂಪಿಟೇಷನ್ ನಡೀತಾನೆ ಇರುತ್ತೆ, ಸಮಾಜದಲ್ಲಿ ನಡೀತಾನೆ ಇರುತ್ತೆ. ದೊಡ್ಡ ಸ್ಕೂಲ್ಗಳನ್ನ ಹುಡುಕೊಂಡು ಕರ್ಕೊಂಡೋಗಿ ಸೇರಿಸ್ತಾನೆ ಇರ್ತಾರೆ. ಇದೇ ಒಂದು ಲೌಕಿಕ ಜಗತ್ತಿನಲ್ಲಿ ಬರೀ ಲೌಕಿಕ ವಿದ್ಯೆಗಳನ್ನ ಕಲಿತಿರ್ತಾರೆ. ಸಮಗ್ರ ವ್ಯಕ್ತಿತ್ವದೆಡೆಗೆ ಅವರ ವಿದ್ಯೆ ಸಾಗೋದೇ ಇಲ್ಲ ಅನ್ನೋದು. ನಾವು ಬದುಕಿ ಬಾಳುತ್ತಿರುವ ಈ ಜಗತ್ತಿನಲ್ಲಿ ನಮ್ಮ ಕುಟುಂಬ ಹಾಗೂ ನಮ್ಮ ಗೆಳೆಯರ ಈ ಲೋಕದಲ್ಲಿ ನಾವು ಮಾಡುವ ಕ್ರಿಯೆಗಳಿಗೆ ತಮ್ಮದೇ ಆದ ಪ್ರಧಾನ ಪ್ರಭಾವಗಳಿರುತ್ತವೆ. ಆ ವಲಯದಲ್ಲಿ ಅವು ವಿಸ್ತಾರವಾಗಿರುತ್ತದೆ. ಸಮಸ್ತ ಸಂಬಂಧಗಳ ಕನ್ನಡಿಯಲ್ಲಿ ನಮ್ಮನ್ನು ನಾವು ಕಂಡುಕೊಳ್ಳಬೇಕು. ಆಗ ನಮ್ಮೊಳಗೆ ಅಡಗಿರುವ ಗೊಂದಲ ಪರಿಮಿತಿಗಳ ಅರಿವು ಮೂಡುತ್ತದೆ. ಆಗ ನಮಗೆ ಅವುಗಳ ಪರಿಚಯವೇ ಇಲ್ಲ. ಅವುಗಳ ಅರಿವು ಮೂಡುವುದೇ ತಡ ನಾವು ಅವುಗಳನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಅಂದ್ರೆ ಫಸ್ಟ್ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರಿಂದಲೇ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಹೇಳ್ತಿರೋದು. ಅರ್ಥ ಮಾಡಿಕೊಳ್ಳುತ್ತೇವೆ ಮತ್ತು ಪರಿಹರಿಸಿಕೊಳ್ಳುತ್ತೇವೆ. ಶಿಕ್ಷಣವು ಈ ಅರಿವು ಮತ್ತು ಸ್ವಜ್ಞಾನವನ್ನು ನೀಡುತ್ತದೆ. ಇಂಥ ತಿಳುವಳಿಕೆ ಬರದೇ ಇರುವಾಗ ಶಿಕ್ಷಣದಲ್ಲಿ ಅಥವಾ ಅಂತಹುದೇ ಕ್ಷೇತ್ರದಲ್ಲಿ ನಡೆಸುವ ಸುಧಾರಣೆಗಳು ನಿಷ್ಪ್ರಯೋಜಕ. ಅದು ಶಿಕ್ಷಣದಿಂದ ಸಾಧ್ಯವಾಗಬೇಕಾಗಿದೆ, ಅದನ್ನ ಪಡ್ಕೊಳ್ಳೋದಕ್ಕೆ ಒಂದು ಸಿಸ್ಟಮ್ ಸರಿ ಹೋಗ್ಬೇಕಾಗಿದೆ. ಅದನ್ನ ಇವು ಇನ್ನಷ್ಟು ದ್ವೇಷ ದುಃಖಗಳಿಗೆ ಕಾರಣವಾಗುತ್ತೆ. ನಿಷ್ಪ್ರಯೋಜಕ, ಅವು ಇನ್ನಷ್ಟು ದ್ವೇಷ ದುಃಖಗಳಿಗೆ ಕಾರಣವಾಗುತ್ತದೆ. ನಾವು ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟುತ್ತೇವೆ, ಅನೇಕ ಅಧ್ಯಾಪಕರನ್ನ ಕೆಲಸಕ್ಕೆ ನೇಮಿಸಿಕೊಳ್ಳುತ್ತೇವೆ. ಇದರಿಂದ ಏನು ಪ್ರಯೋಜನ? ಶಿಕ್ಷಕರು ನಮ್ಮ ಮುಂದೆ ಇರುವ ಜೀವಂತ ವಿದ್ಯಾರ್ಥಿಗಳ ಜೊತೆಗಿನ ಸಂಬಂಧದಲ್ಲಿ ಗಮನಶೀಲರಾಗಿ ಜಾಗೃತರಾಗಿ ಇರುವುದಿಲ್ಲ. ಅಂದ್ರೆ ಅದು ಇರ್ಬೇಕಾಗಿದೆ, ಅದು ಸಾಧ್ಯ ಆಗ್ತಿಲ್ಲ. ಯಾಕೆಂದ್ರೆ ಶಿಕ್ಷಣ ಸಂಸ್ಥೆ ದೊಡ್ಡದು, ಕ್ಲಾಸ್ ರೂಮ್ ಅಲ್ಲಿ ಸ್ಟೂಡೆಂಟ್ಸ್ ತುಂಬಾ ಜನ ಜಾಸ್ತಿ. ಪ್ರತಿಯೊಬ್ಬ ಸ್ಟೂಡೆಂಟ್ ಮೇಲೆ ಗಮನನ ಕೇಂದ್ರೀಕರಿಸಕ್ಕೆ ಆಗ್ತದೆ. ಅದು ಅವತ್ತೆ ಇಲ್ಲಿನ ವ್ಯವಸ್ಥೆ ಹಾಗೆ ಮಾಡಿದೆ. ಅದು ನೋಡಿ, ಇದು ಶಿಕ್ಷಕರು ತಮ್ಮ ಮುಂದೆ ಇರುವ ಜೀವಂತ ವಿದ್ಯಾರ್ಥಿಗಳ ಜೊತೆಗಿನ ಸಂಬಂಧದಲ್ಲಿ ಗಮನಶೀಲರಾಗಿ ಜಾಗೃತರಾಗಿ ಇರುವುದಿಲ್ಲ. ಯಾಕೆಂದ್ರೆ ಅದು ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಬದಲಾಗಿ ಯಾವುದೋ ಒಂದು ವ್ಯವಸ್ಥೆಯನ್ನು ಅವಲಂಬಿಸಿದ್ದಾರೆ. ಒಂದು ಕಂಪ್ಯೂಟರ್ ಇಟ್ಕೊಳ್ಳೋದು, ಒಂದು ಪ್ರಾಜೆಕ್ಟ್ ಇಟ್ಕೊಳ್ಳೋದು, ಪಾಠ ಮಾಡ್ಬಿಡೋದು, ಅದೊಂದು ವ್ಯವಸ್ಥೆ. ಅದು ಆ ವ್ಯವಸ್ಥೆಗೆ ತಕ್ಕನಾಗಿ ಪಾಠ ಮಾಡ್ಬಿಡೋದು. ಕ್ಲಾಸ್ ರೂಮ್ ಅಲ್ಲಿ 100 ಜನ ಕೂತಿದ್ದಾರೆ, ಆದ್ರೆ ಯಾರು ಕೇಳ್ತಿದ್ದಾರೆ, ಯಾರಿಗೆ ಅರ್ಥ ಆಗ್ತಿದೆ, ಯಾವ್ದು ಗಮನ ಇಲ್ಲ. ಅವ್ರ ಗಮನ ಏನಿದ್ರೆ ವ್ಯವಸ್ಥೆ ಮೇಲೆ. ಆ ವ್ಯವಸ್ಥೆನಲ್ಲಿ ಕರೆಕ್ಟ್ ಆಗಿ ಎಲ್ಲ ಬರ್ತಿದ್ಯಾ, ಎಲೆಕ್ಟ್ರಲ್ ಕರೆಕ್ಟ್ ಆಗಿ ಬರ್ತಿದ್ಯಾ, ಪಾಠ ಕೇಳಕ್ಕೆ ಹೇಳ್ಕೊಡಕ್ ಆಗ್ತಿದ್ಯಾ ನಮ್ಗೆ, ಅಷ್ಟೇ.
ಅದು ಅರ್ಥ ಆಗ್ತಿದ್ಯೋ ಇಲ್ವೋ ಗೊತ್ತಿಲ್ಲ. ಅಂದ್ರೆ ಆ ಜವಾಬ್ದಾರಿ ಯಾವಾಗ ಶಿಕ್ಷಕರ ಮೇಲೆ ಬಿತ್ತೋ ಅವಾಗ ಆಟೋಮೆಟಿಕ್ ಆಗಿ ಅವ್ರ ಗಮನ ವಿದ್ಯಾರ್ಥಿಗಳ ಮೇಲೆ ಕೇಂದ್ರೀಕೃತ ಆಗೋದು ಕಮ್ಮಿ ಆಗೋಯ್ತು. ಅವ್ರ ಕೆಲಸ ಏನ್ ಮಾಡ್ಬೇಕಿತ್ತೋ ಅಲ್ಲಿಗೆ ಬಿಡ್ಲೇ ಇಲ್ಲ ಅವ್ರನ್ನ ಶಾಲೆಗಳು. ಅದು ಬಿಟ್ಟು ಬದಲಾಗಿ ಶಿಕ್ಷಕರಿಗೆ ಏನ್ ಮಾಡಿದ್ರು, ವ್ಯವಸ್ಥೆಗಳನ್ನ ನೋಡ್ಕೊಳ್ಳುವಂತ ಒಂದು ಕೆಲಸವನ್ನ ಕೊಟ್ರು. ವ್ಯವಸ್ಥೆ ಮೇಲೆ ನಿಗಾ ಇಡೋದ್ರಿಂದ ಗಮನ ಕೊಟ್ರು. ಯಾಕೆಂದ್ರೆ ಅದು ನೋಡ್ಬೇಕು, ಅವ್ರು ವ್ಯವಸ್ಥೆಗಳು ನೋಡ್ಬೇಕು. ಏನ್ ಹೋಮ್ವರ್ಕ್ ಮಾಡಿದಾರೋ ನೋಡ್ಬೇಕು, ರಿಪೋರ್ಟ್ ಕೊಡ್ಬೇಕು ದಿನಾಗ್ಲೂ, ಅದೇ ಸರಿ ಆ ತರದ್ದು ಎಲ್ಲನು. ಆ ವ್ಯವಸ್ಥೆಗಳೇನಿದೆ ಅದನ್ನ ಗಮನ ಕೊಡ್ಬೇಕು. ಪ್ರತಿಯೊಬ್ಬ ಹುಡುಗನ ಮೇಲೆ ಪರ್ಸನಲ್ ಆಗಿ ಗಮನ ಕೊಡಕ್ ಆಗ್ತಾ ಇಲ್ಲ. ಅದು ಕೊಡದೆ ಇದ್ರೆ ಇಲ್ಲಿ ಸಮಗ್ರ ವ್ಯಕ್ತಿತ್ವ ಶಿಕ್ಷಣ ಸಾಧ್ಯ ಆಗೋದೇ ಇಲ್ಲ ಅನ್ನುವಂಥದ್ದು. ವ್ಯವಸ್ಥೆಗಳ ಹೊರಗಿನ ಸಂಬಂಧದಲ್ಲಿ ಗಮನಶೀಲರಾಗಿ ಜಾಗೃತರಾಗಿ ಇರುವುದಿಲ್ಲ, ಬದಲಾಗಿ ಯಾವುದೊಂದು ವ್ಯವಸ್ಥೆಯನ್ನು ಅವಲಂಬಿಸಿರುತ್ತಾರೆ. ಇಂಥವರನ್ನು ನೇಮಿಸಿಕೊಳ್ಳುವುದರಿಂದ ಕೇವಲ ಮಾಹಿತಿ ಸಂಚಯವನ್ನು, ಸಾಮರ್ಥ್ಯಗಳ ಅಭಿವೃದ್ಧಿಯನ್ನು ಹಾಗೂ ಯಾವುದೋ ಒಂದು ವಿನ್ಯಾಸಕ್ಕೆ ಅನುಗುಣವಾಗಿ ಯಾಂತ್ರಿಕವಾಗಿ ಆಲೋಚನೆ ಮಾಡುವುದನ್ನು ಪ್ರೋತ್ಸಾಹಿಸಿದಂತೆ ಆಗುತ್ತದೆ. ಅಷ್ಟೇ ಆಗುತ್ತೆ. ಇವತ್ತಿನ ಒಂದು ಪ್ರಪಂಚಕ್ಕೆ, ಲೌಕಿಕ ಪ್ರಪಂಚಕ್ಕೆ ಏನ್ ಬೇಕೋ ಅಷ್ಟು ಮಾತ್ರ ಸಾಧ್ಯ ಆಗತ್ತೆ ಗಳಿಸ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ. ಆದರೆ ಇವುಗಳಲ್ಲಿ ಯಾವುದೋ ವಿದ್ಯಾರ್ಥಿಯು ಸಮಗ್ರ ಮಾನವನಾಗಿ ಬೆಳೆಯಲು ಸಹಾಯ ಮಾಡುವುದಿಲ್ಲ. ಅಂದ್ರೆ ಇವತ್ತಿನ ಶಾಲೆಗಳು ಸಮಗ್ರ ವ್ಯಕ್ತಿತ್ವವನ್ನು ರೂಪಿಸೋದ್ರಲ್ಲಿ ಸಾಧ್ಯ ಆಗಿಲ್ಲ, ಅದರಲ್ಲಿ ಸೋತಿದೆ ಅಂತ ಹೇಳ್ತೇನೆ. ಚಿಂತನಶೀಲರು, ಜಾಗೃತ ಮನಸ್ಕರು ಅದರ ಉಪಾಧ್ಯಾಯರು ಇರುವಾಗ ವ್ಯವಸ್ಥೆಯಿಂದ ಸೀಮಿತ ಪ್ರಯೋಜನಗಳು ಇರಬಹುದು. ಎಲ್ಲ ಬೆಳವಣಿಗೆಯಲ್ಲಿ ಇದ್ರೂ ಇರಬಹುದು, ಅಕಸ್ಮಾತ್ ಇದ್ರೆ ಅದು ಸಾಧ್ಯ ಆಗ್ಬಹುದು. ಚಿಂತನಶೀಲರು, ಜಾಗೃತ ಮನಸ್ಕರು ಆದ ಉಪಾಧ್ಯಾಯರು ಇರುವಾಗ ವ್ಯವಸ್ಥೆಯಿಂದ ಸೀಮಿತ ಪ್ರಯೋಜನಗಳು ಇರಬಹುದು. ಆದರೆ ಅದು ಎಂದೆಂದಿಗೂ ಬುದ್ಧಿಶಕ್ತಿಗೆ ಪರ್ಯಾಯವಾಗಲಾರದು. ಆದರೂ ಇಂದು ನಮಗೆ ವ್ಯವಸ್ಥೆ, ಸಂಸ್ಥೆ ಮುಂತಾದ ಪದಗಳು ಬಹಳ ಮುಖ್ಯವಾಗಿದೆ ಎನ್ನುವುದು ಮುಖ್ಯವೇ ಆಗ್ಬಿಟ್ಟಿದೆ ಅನ್ನೋದು. ಆ ವ್ಯವಸ್ಥೆ ಬಗ್ಗೆ ಗಮನ ಕೊಡುವಂಥದ್ದು, ಸಂಸ್ಥೆ ಅನ್ನೋ ಒಂದು ವಿಚಾರವನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡುವಂಥದ್ದು, ಅದು ಮುಖ್ಯವಾಗಿರೋದು ಆಶ್ಚರ್ಯಕರವಾದ ಸಂಗತಿ. ಇಂದು ಸಂಕೇತಗಳು ವಾಸ್ತವದ ಜಾಗವನ್ನು ಕಳೆದುಕೊಂಡಿವೆ. ನಾವು ಇದು ಹೀಗಿರುವುದೇ ಸರಿ ಎನ್ನುವಂತೆ ತೃಪ್ತರಾಗಿದ್ದೇವೆ. ಯಾಕೆಂದ್ರೆ ಮನುಷ್ಯನಿಗೆ ಸರಿ ತಪ್ಪು ಗೊತ್ತಾದ್ರೆ ಅವಾಗ ಅವರು ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಸಾಕ್ಬೇಕಾಗಿರೋ ದಾರಿ ಈ ತರ ಇರ್ಬೋದೇನೋ, ನಾವು ಈ ಸಾಕ್ತಿರೋ ತಪ್ಪು ಅಂತ. ಆದ್ರೆ ಆ ಪರಿಜ್ಞಾನನೇ ಇಲ್ಲ. ಇವತ್ತಿನ ಲೌಕಿಕ ಜಗತ್ತಿನಲ್ಲಿ ಏನ್ ನಡೀತಾ ಇದೆಯೋ ಅದೇ ನಡೀತಾ ಇದೆ, ಅದೇ ಸರಿ ಅಂತ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಸರಿಯಾದ ಮಾರ್ಗನೇ ಗೊತ್ತಿಲ್ಲದೆ ಇರೋದ್ರಿಂದ ಅವ್ರು ಅದೇ ಸರಿ ಅನ್ಕೊಂಡು ಅದೇ ಮಾರ್ಗದಲ್ಲಿ ಮುಂದುವರಿತಾ ಇದ್ದಾರೆ. ಏಕೆಂದರೆ ವಾಸ್ತವತೆಯು ಭಯದ ತಲ್ಲಣವನ್ನು ಮೂಡಿಸುತ್ತದೆ, ನೆರಳುಗಳಾದರೂ ಮನಸ್ಸಿಗೆ ಸಮಾಧಾನ ನೀಡುತ್ತದೆ. ಯಾಕೆಂದ್ರೆ ನಿಜವಾದ ವಾಸ್ತವವನ್ನು ಅರಿಯೋ ಪ್ರಯತ್ನನೇ ಮಾಡ್ತಾ ಇಲ್ಲ. ಯಾಕೆಂದ್ರೆ ಅದರಿಂದ ಅವರಲ್ಲಿ ಭಯ ಇದೆ. ಇನ್ನೇನೋ ಒಂದು ಸಿಸ್ಟಮ್ನ ಚೇಂಜ್ ಮಾಡ್ಬೇಕು ಅಂತಂದ್ರೆ, ವಾಸ್ತವಿಕತೆ ಬಗ್ಗೆ ಯೋಚನೆ ಮಾಡಿ ಸಿಸ್ಟಮ್ನ ಚೇಂಜ್ ಮಾಡ್ತೀನಿ ಅಂದ್ರೆ ಏನಾಗತ್ತೋ ಅನ್ನುವಂಥ ಭಯ ಕೂಡ ಇವತ್ತಿನ ಒಂದು ಪೋಷಕರಲ್ಲಿ ಮತ್ತೆ ಆ ವ್ಯವಸ್ಥೆಗಳನ್ನ, ಶಾಲೆ ಅನ್ನೋ ವ್ಯವಸ್ಥೆನ ಕಟ್ಟಿರೋದ್ರಲ್ಲೂ ಇದೆ, ಭಯ ಇದೆ. ಅದಕ್ಕೋಸ್ಕರ ಅವ್ರು ಯಾರನ್ನು ಅದಕ್ಕೆ ಯೋಚನೆ ಮಾಡೋದಿಲ್ಲ. ಅದಕ್ಕೆ ನೋಡಿ, ವಾಸ್ತವತೆಯು ಭಯದ ತಲ್ಲಣವನ್ನು ಮೂಡಿಸುತ್ತದೆ, ನೆರಳುಗಳಾದರೂ ಮನಸ್ಸಿಗೆ ಸಮಾಧಾನ ನೀಡುತ್ತದೆ. ಒಂಥರ ಎಲ್ಲ ನೆರಳಲ್ಲಿರೋದಕ್ಕೆ ಇಷ್ಟಪಡ್ತಾರೆ. ಯಾವ್ದು ನೆರಳು? ಸಂಸ್ಥೆ ಅನ್ನುವಂತ ಒಂದು ನೆರಳು. ಆ ಸಂಸ್ಥೆ ಒಳಗೆ ಸೇರಿಸ್ಬಿಟ್ರೆ ನಮ್ಮ ಮಕ್ಕಳನ್ನ ಮುಗೀತು, ನಾವು ನೆರಳಲ್ಲಿ ಕೂಡಿಸ್ಬಿಟ್ಟಿದ್ವಿ, ಅವರು ಸಮಾಧಾನವಾಗಿದ್ದಾರೆ. ಅದು ನಿಜವಾಗ್ಲೂ ನಮ್ಗೆ ಬೇಕಾಗಿದ್ದು ನೆರಳಲ್ಲ, ಆ ನೆರಳಲ್ಲ, ಸರಿಯಾದ ಶಿಕ್ಷಣ ಬೇಕಾಗಿತ್ತು. ಸರಿಯಾದ ಶಿಕ್ಷಣಕ್ಕೆ ಏನ್ ಬೇಕೋ ಅದು ಮಾಡ್ಬೇಕಾಗಿತ್ತು. ಇವ್ರೇನ್ ಮಾಡೋದು, ನೆರಳಲ್ಲಿ ಕೂಡಿಸ್ಬಿಟ್ರು. ಅಲ್ಲೆಲ್ಲ ಸಿಕ್ಕೋಗುತ್ತೆ ರೆಡಿಮೇಡು. ಒಂಥರ ಈ ಡೈಜೆಸ್ಟ್ ಇಟ್ಕೊಂಡು ಪಾಠ ಮಾಡ್ತಾರಲ್ಲ ಆ ತರ. ಮಕ್ಳಿಗೆ ಡೈಜೆಸ್ಟ್ ಕೊಡಿಸ್ಬಿಟ್ರೆ, ಮಕ್ಳಿಗೆ ನೋಟ್ಸ್ ಕೊಡಿಸ್ಬಿಟ್ರೆ ಓದ್ಕೊಂಡು ಎಕ್ಸಾಮ್ ಬರೀತಾ ಇವ್ರು ಪಾಸ್ ಮಾಡ್ಬಿಡ್ತಾರೆ. ಅದು ನಿಜವಾಗಿ ಪಾಠ ಕೇಳಲಿಲ್ಲ ಅಂದ್ರೆ, ಪಾಠನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದ್ರಿಂದ ಏನ್ ಪ್ರಯೋಜನ ಆಯ್ತು? ಈಗ ಮಾಡ್ತಿರೋದಷ್ಟೇ ಸ್ಟೂಡೆಂಟ್ಗಳು, ಪೇರೆಂಟ್ಸ್ಗಳು ಸ್ಕೂಲ್ಗಳಲ್ಲಿ ಮಾಡ್ತಿರೋದಷ್ಟೇ. ಮಕ್ಕಳಿಗೆ ಸ್ಪೂನ್ ಫೀಡಿಂಗ್ ಮಾಡ್ತಾ ಇದ್ದಾರೆ. ಏನೋ ಒಂದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನ್ ಬೇಕೋ ಅದನ್ನ ಹೇಳ್ಕೊಡ್ತಾ ಇದಾರೆ, ಪಾಸ್ ಮಾಡ್ತಾರೆ, ಇಷ್ಟು ಪರ್ಸೆಂಟೇಜ್ ಅಂತ ಮುದ್ರೆ ಒತ್ತುತ್ತಾರೆ, ಅವ್ರನ್ನ ಹೊರಗಡೆ ಕಳಿಸ್ತಾರೆ. ಇದು ಒಂಥರ ನೆರಳಿನಲ್ಲೇ ಇರುವಂತ ಒಂದು, ಅಂದ್ರೆ ಅವ್ರು ನಿಜವಾದ ಒಂದು ಸ್ವಪ್ರಯತ್ನದಿಂದ ಮುಂದ್ಬರೋದಕ್ಕೆ ಅವರಿಗೆ ಅವಕಾಶನೇ ಸಿಗ್ತಾ ಇಲ್ಲ. ಇವತ್ತಿನ ಮಕ್ಕಳಿಗೆ ಅವ್ರನ್ನ ಹೊರಗಡೆ ಬಿಡ್ತಾನೆ ಇಲ್ಲ. ಅದು ಮುಂದೆ ಯಾವತ್ತಿಗೂ ಮುಂದಿನ ಒಂದು ಜೀವನಕ್ಕೆ ಅಪಾಯ ತಂದೊಡ್ಡುತ್ತೆ ಅನ್ನೋದು. ಇಡೀ ಸಮೂಹಕ್ಕೆ ನೀಡುವ ಒಟ್ಟಂದದ ಶಿಕ್ಷಣದಿಂದ, ಮೂಲಭೂತ ಮಹತ್ವದಿಂದ ಏನನ್ನೂ ಸಾಧಿಸಲಾಗುವುದಿಲ್ಲ.
ನೋಡಿ, ಇಡೀ ಸಮೂಹಕ್ಕೆ ನೀಡುವ ಒಟ್ಟಂದದ ಶಿಕ್ಷಣದಿಂದ ಎಲ್ಲರಿಗೂ ಸೇರಿ ಶಿಕ್ಷಣ ಕೊಡ್ತೀವಿ ಅಂತಂದ್ರೆ ಮೂಲಭೂತ ಮಹತ್ವದ ಏನನ್ನೂ ಸಾಧಿಸಲಾಗುವುದಿಲ್ಲ. ನಾವು PUC ಓದುವಾಗ ಈ ಟ್ಯುಟೋರಿಯಲ್ಸ್ ಅಂತ ಮಾಡೋರು. ಟ್ಯುಟೋರಿಯಲ್ ನೀವಿದ್ದಾಗಲೂ ಎಲ್ಲ ಇದ್ದೀರ, ಇವಾಗ ಸ್ವಲ್ಪ ಕಮ್ಮಿ ಆದಾಗಿದೆ. ತುಂಬಾ ಒಳ್ಳೆ ಲೆಕ್ಚರರ್ಸ್ಗಳು ಚೆನ್ನಾಗಿರೋ ಬಂದು ಪಾಠ ಮಾಡ್ತಾ ಇದ್ರು. ಆದ್ರೆ ಒಂದೇ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ ದೊಡ್ಡ ಹಾಲಲ್ಲಿ ಮಾಡೋರು. ಆ ಕ್ಲಾಸಲ್ಲಿ ಏನಿಲ್ಲ ಅಂದ್ರೆ ಟ್ಯುಟೋರಿಯಲ್ ಕ್ಲಾಸಲ್ಲಿ ಒಂದ್ 500 ಜನವೋ 300 ಜನವೋ ಕೂತ್ಕೊಳ್ಳೋರು. ಹೌದಾ, ನಮ್ ಜಾಸ್ತಿ ಆಗ್ಬಿಟ್ಟಿತ್ತು ನಮ್ಗೆ. ನಾವು ಕ್ಲಾಸ್ಗಳಲ್ಲಿ ಸರಿಯಾಗಿ ಅರ್ಥ ಆಗದೆ ಇರೋ ಪಾಠಗಳನ್ನ ಇಲ್ಲಿ ಕೇಳಬೇಕು ಅಂತ ಹೇಳ್ತಾರೆ, ಚೆನ್ನಾಗ್ ಮಾಡ್ತಾರೆ, ಒಳ್ಳೆ ಮೇಷ್ಟ್ರು ಅಂತ ಹೋಗ್ ಕೂತ್ರೆ ಎಲ್ಲೋ ಯಾರೋ ಮಾತಾಡ್ದಾಗಿರೋದೇ ಹೊರತು ನಮ್ಗೆ ಅದು ಅರ್ಥನೇ ಆಗ್ತಿರ್ಲಿಲ್ಲ. ಒಂದೆರಡು ಕ್ಲಾಸ್ಗೆ ಹೋಗಿ ಬಿಟ್ಟೆ ಬಿಟ್ಟು ಅಷ್ಟೇ. ಹಂಗೆ ಅಂದ್ರೆ ಸ್ಟೂಡೆಂಟ್ ಜಾಸ್ತಿ ಆದ್ರೆ ಏನಾಗುತ್ತೆ ಅಂತಂದ್ರೆ ಎಲ್ಲ ಗಮನ ಕೇಂದ್ರೀಕೃತ ಆಗೋದಿಲ್ಲ, ಕಲಿಯಕ್ ಆಗಲ್ಲ ಅಂತ. ಅವ್ರು ಎಷ್ಟು ಒಳ್ಳೆ ಮೇಷ್ಟ್ರು ಆಗ್ಬೋದು, ಅವ್ರು ನಿಜವಾಗ್ಲೂ ಅವ್ರ ಕಾಲೇಜ್ಗಳಲ್ಲಿ ಚೆನ್ನಾಗೆ ಪಾಠ ಮಾಡ್ತಿರೋಂತ ಮೇಷ್ಟ್ರುಗಳು, ಚೆನ್ನಾಗಿ ಹುಡುಗರು ಅರ್ಥ ಮಾಡಿಸುವಂತ ಮೇಷ್ಟ್ರುಗಳು. ಆದ್ರೆ ಈ ಟ್ಯುಟೋರಿಯಲ್ ಕ್ಲಾಸಿಗೆ ಬಂದ್ಬಿಟ್ಟು ಅರ್ಥ ಆಗೋದನ್ನು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡೋದ್ರಲ್ಲಿ ಸೋತ್ ಬಿಟ್ಟಿದ್ರು ಅವರು ಅಂತನ್ನುವಂಥದ್ದು ಇವನ್ನೆಲ್ಲ ಹೇಳಿದ್ರೆ ಗೊತ್ತಾಗತ್ತಿದೆ. ಇಡೀ ಸಮೂಹಕ್ಕೆ ನೀಡುವ ಒಟ್ಟಂದದ ಶಿಕ್ಷಣದಿಂದ ಮೂಲಭೂತ ಮಹತ್ವದ ಏನನ್ನೂ ಸಾಧಿಸಲಾಗುವುದಿಲ್ಲ. ಆದರೆ ಪ್ರತಿಯೊಂದು ಮಗುವನ್ನು ಎಚ್ಚರದಿಂದ ಗಮನಿಸಿ ಅದರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅದರ ಸಾಮರ್ಥ್ಯಗಳನ್ನು ಪ್ರವೃತ್ತಿಗಳನ್ನು ಗ್ರಹಿಸುವುದರಿಂದ ಒಂದಷ್ಟು ಸಾಧನೆ ಮಾಡಬಹುದು. ಯಾಕೆಂದ್ರೆ ಒಂದೊಂದು ಮಕ್ಕಳಿಗೆ ಒಂದೊಂದ್ ತರ IQ ಇರುತ್ತೆ. ಒಂದು ಮಕ್ಕಳಿಗೆ ಒಂದ್ಸಲ ಓದಿದ್ರೆ ಅರ್ಥ ಆಗ್ಬೋದು, ಇನ್ನೊಂದ್ ಮಗುಗೆ ಅದೇ 2 ಸಲ ಓದ್ಬೇಕಾಗುವಂತ ಒಂದು ಅನಿವಾರ್ಯತೆ ಇರ್ಬೋದು, ಇನ್ನೊಂದು ಮಗುಗೆ ರಿಪೀಟೆಡ್ ಆಗಿ ಓದು ಬರೆದು ಮಾಡುವಂತ ಅನಿವಾರ್ಯತೆ ಇರ್ಬೋದು. ಒಂಥರ 3 ತರ ಕ್ಯಾಟಗರಿ ಅಂತ ನಾವು ಮಾಡಿದ್ರು ಅಂದ್ರೆ ಒಂದಕ್ಕೆ ಹೆಚ್ಚು ಅಭ್ಯಾಸ ಬೇಕು, ಇನ್ನೊಂದು ಮೀಡಿಯಂ ಬೇಕು, ಇನ್ನೊಂದು ಬುದ್ಧಿವಂತ ಮಕ್ಕಳು. ಒಂದ್ಸಲ ಹೇಳಿದ್ರೆ ಅರ್ಥ ಆಗತ್ತೆ. ಆದ್ರೆ ಇವ್ರು 3 ಜನದ ತರದ್ದು ವಿದ್ಯಾರ್ಥಿಗಳನ್ನು ಒಟ್ಟಿಗೆ ಕೂಡಿಸಿ ಹೇಳ್ತೀನಿ ಅಂತಂದ್ರೆ ಅಲ್ಲಿ ಸಾಧ್ಯ ಆಗೋದು ಕೇವಲ ಬರೋದು ಆ ಬುದ್ಧಿವಂತ ಹುಡುಗ ಒಬ್ಬ ಮಾತ್ರ ಕೇಳ್ಕೊತಾನೆ. ಆ ತರದವ್ರು ಇರ್ಬೋದು ಕ್ಲಾಸಲ್ಲಿ, 3 ಜನ ಇರ್ಬೋದು, 4 ಜನ ಇರ್ಬೋದು, 30 ಜನರಲ್ಲಿ. ಬಟ್ ಇನ್ 25 ಜನದ ಕತೆ ಏನು? ಅವ್ರಿಗೆ ಕಷ್ಟ ಆಗುತ್ತೆ. ಅವ್ರಿಗೆ ಸರಿಯಾಗಿ ಶಿಕ್ಷಣವನ್ನ ಹೇಳೋದಿಕ್ಕೆ ಈ ವ್ಯವಸ್ಥೆಗಳು ಏನು ಕೆಲಸ ಮಾಡೋದಿಲ್ಲ. ಈ ತರ ವ್ಯವಸ್ಥೆಗಳು ಸರಿ ಹೋಗ್ತಿರೋದು ಅದೇ ಒಂದೇ ಸಲ ನೇರವಾಗಿ ಪಾಠ ಕೇಳಿ ಏನೋ ಅರ್ಗಿಸ್ಕೊತಾರಲ್ಲ ಅಂತ ಬುದ್ಧಿವಂತ ಹುಡುಗರಿಗೆ ಸಾಧ್ಯ ಆಗ್ತಿರ್ಬೋದು. ಅದು ಏನೋ ಬರೀ ತಾಂತ್ರಿಕ ವಿಷಯಗಳು ಅಷ್ಟೇನೆ, ಸಮಗ್ರ ವ್ಯಕ್ತಿತ್ವ ಅಲ್ಲೂ ಇಲ್ಲ, ಅದು ಹೋಯ್ತಲ್ಲಿ. ಈ ತರದ ಒಂದು ತೊಂದರೆಗಳು ಈಗ ಫೇಸ್ ಮಾಡ್ತಾ ಇದ್ದಾರೆ. ಆದರೆ ಪ್ರತಿಯೊಂದು ಮಗುವನ್ನು ಎಚ್ಚರದಿಂದ ಗಮನಿಸಿ ಅವನ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅದರ ಸಾಮರ್ಥ್ಯ ಪ್ರವೃತ್ತಿಗಳನ್ನು ಗ್ರಹಿಸುವುದರಿಂದ ಒಂದಷ್ಟು ಸಾಧನೆ ಮಾಡಬಹುದು. ಈ ವಿಷಯವನ್ನು ಬಲ್ಲವರು ತಮ್ಮನ್ನು ತಾವು ಅರ್ಥ ಮಾಡಿಕೊಂಡು ಕಿರಿಯರಿಗೂ ಸಹಾಯ ಮಾಡಬೇಕೆಂದು ಪ್ರಾಮಾಣಿಕವಾಗಿ ಇಷ್ಟಪಡುವವರು ಒಟ್ಟಾಗಿ ಒಂದು ಶಾಲೆಯನ್ನು ಪ್ರಾರಂಭಿಸಬೇಕು. ಅಂದ್ರೆ ಈ ತರದ ಒಂದು ಮನಸ್ಥಿತಿ ಇರೋರು, ಇದನ್ನ ಅರ್ಥ ಮಾಡ್ಕೊಂಡಿರೋರೇ ಈ ತರ ಒಂದು ಶಾಲೆಯನ್ನ ಪ್ರಾರಂಭ ಮಾಡೋದ್ರ ಮೂಲಕ ಇವೆಲ್ಲ ಒಂದು ಇನಿಷಿಯೇಟಿವ್ ಮಾಡ್ಬೇಕು ಅನ್ನೋಂಥದ್ದು. ಅಂತ ಶಾಲೆಯು ಮಗುವಿನ ಜೀವನದಲ್ಲಿ ನಿರ್ಣಾಯಕವಾದ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಮಗು ಬುದ್ಧಿಶಾಲಿಯು ಸಮಗ್ರವೂ ಆಗಿ ಬೆಳೆಯಲು ನೆರವು ನೀಡುತ್ತದೆ. ಅಂತ ಶಾಲೆಯನ್ನು ಪ್ರಾರಂಭಿಸಲು ಅಗತ್ಯವಾದ ಸಂಪನ್ಮೂಲಗಳು ಮತ್ತು ಪರಿಕರಗಳು ದೊರೆಯುವ ತನಕ ಕಾಯುವ ಅಗತ್ಯವೇನೂ ಇಲ್ಲ. ನಿಜವಾದ ಶಿಕ್ಷಕನು ತನ್ನ ಮನೆಯಲ್ಲಿಯೇ ಕಾರ್ಯಪ್ರವೃತ್ತನಾಗಬಹುದು. ಅಂದ್ರೆ ಇದಕ್ಕೆ ಯಾವುದೇ ಒಂದು ರಿಸೋರ್ಸಸ್ ಬೇಕಿಲ್ಲ ಅಂತ ಹೇಳ್ತೇನೆ. ಏನೋ ಪರ್ಸನಲ್ ಆಗಿ ಒಬ್ಬ ವಿದ್ಯಾರ್ಥಿನ ಹತ್ತಿರವಾಗಿ ಗಮನ ಕೇಂದ್ರೀಕರಿಸೋದಕ್ಕೆ ಅದು ಮಾತ್ರ ಅವನು ಮತ್ತೆ ವಿದ್ಯಾರ್ಥಿ ಇಬ್ರು ಸಾಕು, 4 ಜನ ಹುಡುಗರು ಸಾಕು, 8 ಜನ ಹುಡುಗರು ಸಾಕು. ಮನೆಯಲ್ಲೇ ಪ್ರಾರಂಭ ಮಾಡ್ಬೋದು. ಇದಕ್ಕೆ ಒಂದು ಕ್ಲಾಸ್ ರೂಮ್ ಬೇಕು, ಒಂದು ದೊಡ್ಡ ಬಿಲ್ಡಿಂಗ್ ಬೇಕು, ಅದೆಲ್ಲ ಇಲ್ಲ, ಮಾಡಕ್ಕಾಗಲ್ಲ ಅನ್ನೋಂಥದ್ದೆಲ್ಲ. ಅಷ್ಟೇ ಬೇಕು. ಆದ್ರೆ ಆ ತರ ಪಾಠ ಮಾಡೋಂತ ಒಂದು ಮನಸ್ಥಿತಿಯವರು ಸೇರ್ಕೋಬೇಕೆಲ್ಲ. ಹುಡುಗರನ್ನ ಕಳಿಸ್ಬೇಕು, ಪಾಠಗಳು ಮಾಡ್ಬೇಕು, ಮತ್ತೆ ಪೋಷಕರು ಅದನ್ನ ಒಪ್ಕೊಳ್ಳುವಂಥದ್ದು ಅವ್ರು ಅರ್ಥ ಮಾಡ್ಕೊಂಡಿರ್ಬೇಕು. ಅದನ್ನ ಇದರಿಂದ ಆಗತ್ತೆ ಅನ್ನುವಂಥದ್ದು ಅದು ಮುಖ್ಯವಾಗಿ ಬೇಕಾಗಿದೆ. ಇನ್ನು ಅಂತ ಶಾಲೆಯನ್ನು ಪ್ರಾರಂಭಿಸಲು ಅಗತ್ಯವಾದ ಸಂಪನ್ಮೂಲಗಳು ಮತ್ತು ಪರಿಕರಗಳು ದೊರೆಯುವ ತನಕ ಕಾಯುವ ಅಗತ್ಯವೇನೂ ಇಲ್ಲ. ನಿಜವಾದ ಶಿಕ್ಷಕನು ತನ್ನ ಮನೆಯಲ್ಲಿಯೇ ಕಾರ್ಯಶೀಲನಾಗಬಹುದು. ಪ್ರಾಮಾಣಿಕರಾದವರಿಗೆ ಅವಕಾಶಗಳು ತಾನಾಗಿಯೇ ಒದಗಿ ಬರುತ್ತದೆ. ತಮ್ಮ ಮಕ್ಕಳನ್ನು ಪ್ರೀತಿಸಬೇಕು, ತಮ್ಮ ಪರಿಸರದಲ್ಲಿ ಬಾಳುತ್ತಿರುವ ಇತರ ಮಕ್ಕಳನ್ನೂ ಪ್ರೀತಿಸಬೇಕು. ಅಂಥವರು
ಆ ಕಾರಣದಿಂದ ಪ್ರಾಮಾಣಿಕರಾಗಿರುತ್ತಾರೆ. ಒಂದು ಪ್ರಾಮಾಣಿಕತೆ ಅಂತ ಅನ್ನೋದು ಹೆಂಗೆ ಅಂದ್ರೆ ತಮ್ಮ ಮಕ್ಕಳನ್ನು ಅಥವಾ ಬೇರೆಯವ್ರ ಮಕ್ಕಳನ್ನು ಒಂದೇ ರೀತಿಯಲ್ಲಿ ನೋಡುವಂತ ಒಂದು ಮನೋಭಾವನೆ ಇದ್ದವರು ಒಂದು ರೀತಿಯಲ್ಲಿ ಪ್ರಾಮಾಣಿಕತೆಯನ್ನು ಇಟ್ಕೊಂಡಿರೋರು ಆಗ್ತಾರೆ ಅಂತ. ಅವರು ಸರಿಯಾದ ಶಾಲೆಯನ್ನು ಎಲ್ಲೋ ಒಂದು ಕಡೆ ಮೊದಲು ಮಾಡುತ್ತಾರೆ. ಅವರ ಮನೆಯಲ್ಲಾದರೂ ಸರಿ, ಆಸುಪಾಸಿನ ಯಾವುದೋ ಒಂದು ಜಾಗದಲ್ಲಾದರೂ ಸರಿ, ಆಮೇಲೆ ಹಣವು ತಾನಾಗಿಯೇ ಒದಗಿ ಬರುತ್ತದೆ. ಅವಾಗಲೂ ಹಂಗೆ ಆಗುತ್ತೆ. ಯಾವ್ದು ಸಣ್ಣದಿಂದ ಪ್ರಾರಂಭ ಆಗುವಂಥದ್ದು ಯಾವುದೇ ಇದ್ರೂ ಅದು ಪ್ರಾರಂಭ ಆದ್ರೆ ಆಮೇಲೆ ಹಿಂಗೆ ಯಾರೋ ಒಬ್ರು ಡೋನರ್ಸ್ ಬರೋದೋ ಇನ್ನೇನೋ ಒಂದು ಅದಕ್ಕೆ ಅಗತ್ಯ ಇರುವಂತ ಒಂದು ಜಾಗ ಸಿಗುವಂಥದ್ದು ಏನೋ ಒಂದು ಆಗುತ್ತೆ ಅಂತ. ಪ್ರಾರಂಭ ಮಾಡೋರು ಯಾರು ನಮ್ಗೆ ಅದಿಲ್ಲ ಇದಿಲ್ಲ ಅಂತ ಕೂತಿದ್ರೆ ಅದು ಯಾವತ್ತಿಗೂ ಆಗೋದೇ ಇಲ್ಲ. ಪ್ರಾರಂಭ ಮಾಡಿದ್ರೆ ತಾನಾಗಿ ಅದು ಬೆಳೀತಾ ಹೋಗುತ್ತೆ ಅನ್ನುವಂಥದ್ದು ಒಂದು ಗೌರ್ಮೆಂಟ್ ಸ್ಕೂಲ್ ಎಲ್ಲ ಗೌರ್ಮೆಂಟ್ ಸ್ಕೂಲೇ. ಒಂದರಿಂದ SSLC ವರೆಗೂ ಗೌರ್ಮೆಂಟ್ ಸ್ಕೂಲೇ ನಾವು ಓದಿದ್ದು. ಟೀಚರ್ಗಳು ಅಷ್ಟು ಚೆನ್ನಾಗಿ ಎಲ್ಲ ಬ್ರಾಹ್ಮಣ್ಸ್ ಅಷ್ಟು ಚೆನ್ನಾಗಿ ಪಾಠ ಮಾಡೋದು. ಎಷ್ಟುಗಳು ದಿಗಳು ನಮ್ಗೆಲ್ಲ SSLC ವರ್ಗು ದಿಗ್ಲೆ. 1ನೇ ಕ್ಲಾಸಿಂದ SSLC ವರ್ಗು ದಿಗ್ಲೆ. ಆಮೇಲೆ PUC ಕಾಲೇಜ್ ಒಂದೇ ವರ್ಷ. ಅವಾಗ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಇತ್ತು. ಎಲ್ಲ ಡಿಪ್ಲೊಮಾ ಓದಿ ಇಂಜಿನಿಯರ್ ಓದಿದ್ದೆಲ್ಲ ಅವಾಗ ಸ್ಟ್ಯಾಂಡರ್ಡ್ ಆಗಿ ಟೀಚರ್ ಇದ್ರು. ಹುಡುಗರು ಓದೋರು ಅದೇ ತರನೇ ಇರೋರು. ನಾವು ಓದಿ ಸ್ಕೂಲ್ಗಳನ್ನು ಹಂಗೆ ಇರೋದು. ನಾನು 7ನೇ ಕ್ಲಾಸ್ ತನಕ ಕನ್ನಡ ಮೀಡಿಯಂ ನಲ್ಲೇ ಓದಿದ್ದು. ಅಲ್ಲೂ ವೇಸ್ಟ್ಗಳು ಬಹಳ ಸ್ಟ್ರಿಕ್ಟ್ ಆಗಿ ಹೇಳೋರು, ಪಾಠ ಮಾಡೋರು. ಒಂಥರ ನಮ್ಗೂ ಭಯ ಇರೋದು, ಕಲಿಬೇಕು ಮಾಡ್ಬೇಕು ಅನ್ನೋಂಥದ್ದು. ಹೌದೌದು, ಕರೆಕ್ಟ್. ಇವಾಗ ಅವ್ರು ಹೇಳಿದ ಪ್ರಕಾರ ಎಲ್ಲ ನಡೀತಾ ಅದನ್ನೇ ಎಲ್ಲ ವ್ಯವಸ್ಥೆಗೆ ಎದುರು ಕೆಲಸ ಮಾಡ್ತಿದ್ದಾರೆ ಅಷ್ಟೇ. ಪ್ರೈವೇಟ್ ಸ್ಕೂಲ್ ಅದೇ ಪ್ರೈವೇಟ್ ಸ್ಕೂಲ್ ಒಂದೂ ಇರ್ಲಿಲ್ಲ ಅವಾಗ. ನೋಡ್ತೀನಿ ಇದ್ರಿಲ್ಲ. ಹೌದು. ಈಗ ಮಕ್ಕಳಿಗೆ ಇಷ್ಟ ಹೇಳ್ಕೊಡ್ಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ಪ್ರಿನ್ಸಿಪಾಲ್ ಬೈತಾರೆ, ನಾನು ಇಷ್ಟ ಅವರ್ ಕ್ಲಾಸ್ ಮಾಡ್ಬೇಕು, ಇಷ್ಟ ಒಂದು ಅದೇನೇ ಒಂದು ವ್ಯವಸ್ಥೆಗಳಿದೆಯೋ ಅದನ್ನೆಲ್ಲ ಮಕ್ಕಳಿಗೆ ಅರೇಂಜ್ ಮಾಡ್ಕೊಡ್ಬೇಕು ಅನ್ನೋಂತ ಒಂದು ಫಿಸಿಕಲ್ ಭೌತಿಕ ವರ್ಕ್ ಕಾರ್ಯಗಳಲ್ಲಿ ಮಗ್ನರಾಗಿದೆ ಹೊರತು ಶಿಕ್ಷಕರು ನಿಜವಾಗಿಯೂ ಪ್ರತಿಯೊಬ್ಬ ಸ್ಟೂಡೆಂಟ್ಗೆ ಯಾವ ರೀತಿ ಹೇಳ್ಕೊಡ್ಬೇಕು ಅನ್ನೋದು ಅವರಲ್ಲಿ ಗಮನ ಕೇಂದ್ರೀಕರಿಸಕ್ ಆಗ್ತಾ ಇಲ್ಲ. ಅದಕ್ಕೂ ಮತ್ತೆ ವ್ಯವಸ್ಥೆನೇ ದೂರ್ಬೇಕಾಗುತ್ತೆ. ಅವ್ರನ್ನ ಮೇನಾಗಿ ದೂರೋದಕ್ಕಿಂತ ವ್ಯವಸ್ಥೆನೇ ಆತರ ಆಗ್ಬಿಟ್ಟಿದೆ. ಸಂಸ್ಥೆಯು ಬಹಳ ಮುಖ್ಯವಾಗಿ ಬಿಟ್ಟರೆ ಮಗು ಹಿನ್ನೆಲೆಗೆ ಸರಿಯುತ್ತದೆ. ಸಂಸ್ಥೆ ಯಾವಾಗ ಮುಖ್ಯ ಆಗುತ್ತೋ ಆವಾಗ ಮಗುವಿನ ಬಗ್ಗೆ ಕಾನ್ಸಂಟ್ರೇಷನ್ ಹೊರಟೋಗುತ್ತೆ. ಸರಿಯಾದ ಶಿಕ್ಷಕನಿಗೆ ತನ್ನಿಂದ ಕಲಿಯುತ್ತಿರುವ ಪ್ರತಿಯೊಂದು ಮಗುವಿನ ಬಗ್ಗೆಯೂ ಕಾಳಜಿ ಇರುತ್ತದೆ. 8 ಜನ ಇರ್ಬೋದು, 10 ಜನ ಇರ್ಬೋದು, 15 ಜನ ಇರ್ಬೋದು, ಅಷ್ಟೇ. ಸರಿಯಾದ ಶಿಕ್ಷಕರು ಅದಕ್ಕಿಂತ ಹೆಚ್ಚಿಗೆ ಮಕ್ಕಳನ್ನ ಇಟ್ಕೊಂಡು ಪಾಠ ಮಾಡೋದೇ ಇಲ್ಲ. 100 ಜನ ಇಟ್ಕೊಂಡು ಪಾಠ ಮಾಡೋದೇ ಇಲ್ಲ. ಅವನ ಕಾನ್ಸಂಟ್ರೇಷನ್ ಅಷ್ಟೇ ಇರುತ್ತೆ. ಒಂದು 15ರಿಂದ 20 ಜನ ಇರುತ್ತೆ. ಅದರಲ್ಲಿ ತನ್ನಿಂದ ಕಲಿಯುತ್ತಿರೋ ಪ್ರತಿಯೊಂದು ಮಗುವಿನ ಬಗ್ಗೆಯೂ ಕಾಳಜಿ ಇರುತ್ತದೆ. ಕಾಳಜಿ ಇರುತ್ತೆ ಅಂತಂದ್ರೆ ಅದರ ಅರ್ಥ ಅವನಿಗೆ ಯಾವ ತರ ಪಾಠ ಮಾಡಿದ್ರೆ ಅರ್ಥ ಆಗುತ್ತೆ ಅನ್ನುವಂಥ ವಿಚಾರಗಳು ಅವ್ರಿಗೆ ಗೊತ್ತಿರುತ್ತೆ. ಮುಖ್ಯವಾಗಿ ತನ್ನ ಬಳಿ ಎಷ್ಟು ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ ಎನ್ನುವುದು ಮುಖ್ಯವಾಗುವುದಿಲ್ಲ. ಅಂತ ಶಿಕ್ಷಕರು ತಾನು ಅರ್ಥಪೂರ್ಣವಾದ ಜೀವಭರಿತವಾದ ಶಾಲೆಯನ್ನು ನಡೆಸಿದರೆ ಕೆಲವರಾದರೂ ಪೋಷಕರು ಅದಕ್ಕೆ ನೆರವು ನೀಡುವರೆಂದು ಕಂಡುಕೊಳ್ಳುತ್ತಾರೆ. ಆದರೆ ಈ ಶಿಕ್ಷಕನಲ್ಲಿ ಆಸಕ್ತಿಯು ಜ್ವಾಲೆಯಂತೆ ದಗಿದಗಿಸುತ್ತಿರಬೇಕು. ಆಸಕ್ತಿ ಅನ್ನೋದು ಹೆಂಗಿರ್ಬೇಕು ಅಂತ ಅಷ್ಟು ಆಸಕ್ತಿ ಇರಬೇಕು. ಅವನಿಗೆ ಹುಡುಗರಿಗೆ ಹೇಳ್ಕೊಡ್ಬೇಕು, ಹುಡುಗರ ಜೊತೆ ಒಂದು ಸಂವಹನ ಮಾಡಬೇಕು ಅನ್ನುವಂಥ ಆಸಕ್ತಿ ಅವನಲ್ಲಿ ಅಷ್ಟಿರ್ಬೇಕು. ಅವನದು ಉಗುರು ಬೆಚ್ಚಿನ ಅರೆಬೆರೆ ಆಸಕ್ತಿ ಆದರೆ ಅವನು ನಡೆಸುವ ಶಾಲೆಯು ಹಾಗೆಯೇ ಆಗುತ್ತದೆ. ಯಾವುದು ವ್ಯವಸ್ಥೆಗೆ ಅನುಗುಣವಾಗಿ ನಡೆಯುವಂಥದ್ದಾಗುತ್ತೆ. ಅಂದ್ರೆ ಶಿಕ್ಷಕನಿಗೆ ಇರುವಂತ ಒಂದು ಆಸಕ್ತಿನ ಇವರು ಹೇಳ್ತಾ ಇದ್ದಾರೆ, ಜ್ವಾಲೆ ಎಂತಿರ್ಬೇಕು, ಉಗುರು ಬೆಚ್ಚಗಿನ ಅರೆಬರೆ ಇದರಂದೇ ಇರಬಾರ್ದು ಅವನ ಆಸಕ್ತಿ ಅನ್ನುವಂಥದ್ದು. ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಪ್ರೀತಿಸುವುದಾದರೆ ಅವರು ಚಿಕ್ಕ ಶಾಲೆಗಳನ್ನು ಸ್ಥಾಪಿಸಲು ಶಾಸನಬದ್ಧ ಕ್ರಮಗಳನ್ನು ಸೇರಿದಂತೆ ಎಲ್ಲಾ ಮಾರ್ಗಗಳನ್ನು ಬಳಸುತ್ತಾರೆ. ಅಂದ್ರೆ ಮೊದಲನೇದಾಗಿ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳ ಬಗ್ಗೆ ಕಾಳಜಿ ಇರಬೇಕು. ತಮ್ಮ ಮಕ್ಕಳನ್ನ ಎಂತ ಶಾಲೆಗೆ ಸೇರಿಸ್ಬೇಕು, ಎಂತ ಒಂದು ವಿದ್ಯೆಯನ್ನ ಕೊಡಿಸ್ಬೇಕು ಅನ್ನೋದ್ರ ಒಂದು ಪರಿಜ್ಞಾನ ಅವರಲ್ಲಿದ್ರೆ ಅವಾಗ ಮುಂದಕ್ಕೆಲ್ಲ ಸರಿ ಹೋಗ್ತಾ ಹೋಗುತ್ತೆ. ಅದೇ ಇಲ್ಲ ಇವಾಗ. ಈಗ ಇರೋದೆಲ್ಲ ಬರೀ ಅವರು ವ್ಯವಸ್ಥೆಗೆ ಅಂಟ್ಕೊಂಡಿದ್ದಾರೆ, ವ್ಯವಸ್ಥೆಯ ಜಾಡ್ಯಕ್ಕೆ ಅಂಟ್ಕೊಂಡಿದ್ದಾರೆ ಅವರು. ಎಲ್ಲ
ನೋಡಿ, ನಿಜವಾಗಿಯೂ ಪ್ರೀತಿಸುವುದಾದರೆ ಅವರು ಚಿಕ್ಕ ಶಾಲೆಗಳನ್ನು ಸ್ಥಾಪಿಸಲು ಶಾಸನಬದ್ಧ ಕ್ರಮಗಳೂ ಸೇರಿದಂತೆ ಎಲ್ಲಾ ಮಾರ್ಗಗಳನ್ನು ಅನುಸರಿಸುತ್ತಾರೆ. ಅದರ ಕಾಳಜಿ ಇದ್ರೆ ಚಿಕ್ಕ ಶಾಲೆಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಎನ್ನುವಂಥದ್ದು. ಮತ್ತು ಅಲ್ಲಿ ಸರಿಯಾದ ಶಿಕ್ಷಕರು ಇರುವಂತೆ ನೋಡಿಕೊಳ್ಳುತ್ತಾರೆ. ಅದು ಕೂಡ ಅವರ ಒಂದು ಗಮನದಲ್ಲಿ ನಡೀತಾ ಇರುತ್ತೆ. ಸಣ್ಣ ಶಾಲೆಗಳನ್ನು ನಡೆಸುವುದು ದುಬಾರಿ, ಸರಿಯಾದ ಶಿಕ್ಷಕರು ಸಿಗುವುದು ಕಷ್ಟ ಮುಂತಾದ ಸಂಗತಿಗಳಿಂದ ಅವರು ವಿಚಲಿತರಾಗುವುದಿಲ್ಲ. ಸರಿಯಾದ ಶಿಕ್ಷಣ ಪೋಷಕರಿಗೆ ಯಾರು ಕಾಳಜಿ ಇರುತ್ತೆ ನಿಜವಾಗಿಯೋ, ಒಂದು ಚಿಕ್ಕ ಶಾಲೆಗಳನ್ನ ಹೊಸದಾಗಿ ಮಾಡುವಂಥದ್ದು ಏನು ಕಷ್ಟ ಆಗೋದಿಲ್ಲ. ಅದು ಅಂತ ಖರ್ಚು ಅಂತ ಏನು ನೋಡೋವಾಗಿಲ್ಲ. ಒಬ್ಬ ಶಿಕ್ಷಕನ ಇಡಬೇಕು, ಅವನಿಗೆ ಎಷ್ಟೋ ಸಂಬಳ ಕೊಡಬೇಕು, ಆ ಥರದ್ದೆಲ್ಲ ಇರುತ್ತೆ. ಏನೋ ಒಂದು ಫೈನಾನ್ಷಿಯಲ್ ಇದ್ರು ಅದು ಯಾವುದಕ್ಕೂ ಹೆದರ್ಕೊಳ್ಳದೆ ಅದನ್ನ ಮಾಡ್ತಾರೆ. ಯಾವಾಗ ಶಿಕ್ಷಕರು ಸರಿಯಾಗಿರ್ಬೇಕು, ಪೋಷಕರು ಸರಿಯಾಗಿರ್ಬೇಕು, ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಕ್ಕಾದ್ರೆ ಮಾತ್ರ ಅದು ಆ ನಿಟ್ಟಿನಲ್ಲಿ ಮುಂದುವರಿಯುತ್ತದೆ. ಆದರೆ ಅವರು ಒಂದು ವಿಷಯವನ್ನು ಮೊದಲೇ ತಿಳಿದುಕೊಳ್ಳಬೇಕು. ಇಂಥ ಶಾಲೆಗೆ ಆಸಕ್ತ ಹಿತಗಳಿಂದ, ಸರ್ಕಾರಗಳಿಂದ, ಸಾಂಸ್ಥಿಕ ಧರ್ಮಗಳಿಂದ ವಿರೋಧ ಬರುವುದರಲ್ಲಿ ಅನುಮಾನವೇ ಇಲ್ಲ. ಶಾಲೆಗಳನ್ನ ಮಾಡೋದೊಂದೇ ಮುಖ್ಯ ಅಲ್ಲ, ಇದರಿಂದ ಬರುವಂತ ವಿರೋಧಗಳನ್ನ ಎದುರಿಸುವಂತ ಒಂದು ಸಾಮರ್ಥ್ಯನೂ ಅವರಲ್ಲಿ ಇರ್ಬೇಕಾಗಿತ್ತು. ಒಂದಷ್ಟು ಜನ ವಿರೋಧ ಮಾಡ್ತಾರೆ ಅದನ್ನ. ಯಾಕೆಂದ್ರೆ ಈಗೆಲ್ಲ ಶಾಲೆಗಳಿಗೆಲ್ಲ ಸರ್ಕಾರದ ಮಾನ್ಯತೆಗಳೆಲ್ಲ ಬೇಕೇ ಬೇಕು ಅನ್ನೋದು ಒಂದು ಇಟ್ಕೊಂಡಿರೋದ್ರಿಂದ ಸಣ್ಣ ಪುಟ್ಟ ಶಾಲೆಗಳನ್ನ ಅವರು ಬೇಕಾದಂತೆ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದನ್ನ ಸರ್ಕಾರದ ಮಾನ್ಯತೆಗೆ ತಂದು ಅದ್ರ ಚೌಕಟ್ಟಿನೊಳಗೆ ಮಾಡ್ಬೇಕಾಗಿದೆ. ಅದಕ್ಕೆ ಬೇರೆ ಬೇರೆ ತರದ ಒಂದು ಕೆಲಸಗಳೇ ಆಗ್ಬೇಕಾಗಿದೆ. ಅದು ಇವತ್ತಿನ ದಿನಕ್ಕೆ ಆಗ್ಬೇಕಾದ್ರೆ ಇದನ್ನೆಲ್ಲ ಹೇಗ್ ಮಾಡ್ಬೇಕು ಅನ್ನೋದನ್ನ ನಿಜವಾಗ್ಲೂ ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡ್ಬೇಕು ಅಂದ್ರೆ ಮಕ್ಕಳ ಬಗ್ಗೆ ಇರುವಂತ ಕಾಳಜಿ ಇರುವಂತ ಪೋಷಕರು ಮತ್ತೆ ಶಿಕ್ಷಕರ ಕೈಲಿ ಮಾತ್ರ ಸಾಧ್ಯ ಆಗತ್ತೆ. ಇಲ್ಲ ಅಂದ್ರೆ ವ್ಯವಸ್ಥೆಗೆ ಅಂಟ್ಕೊಂಡೇ ಇರ್ತಾರ. ಏಕೆಂದರೆ ನೋಡಿ, ವಿರೋಧ ಬರುವುದರಲ್ಲಿ ಅನುಮಾನವೇ ಇಲ್ಲ. ಏಕೆಂದರೆ ಅಂತ ಶಾಲೆಗಳು ಆಳದಲ್ಲಿ ಕ್ರಾಂತಿಕಾರಕವಾಗಿರುತ್ತದೆ. ನಿಜವಾದ ಕ್ರಾಂತಿಯು ಹಿಂಸಮಯವಲ್ಲ, ಅಂದ್ರೆ ಹಿಂಸೆಯಿಂದ ಕೂಡಿದಂತಹ ಕ್ರಾಂತಿ ಅಲ್ಲ. ಅಂದ್ರೆ ನಿಜವಾದ ಕ್ರಾಂತಿ ಆದ್ರೆ ಹಿಂಸೆ ಅಂತ ಇರೋದಿಲ್ಲ. ಯಾಕೆಂದ್ರೆ ಅಲ್ಲಿಂದ ಏನೋ ಒಂದು ಕ್ರಾಂತಿ ಆಗ್ಬೇಕಾಗಿದೆ. ಸಣ್ಣ ಸಣ್ಣ ಶಾಲೆಗಳು ಆಗ್ಬೇಕು ಅಂತಂದ್ರೆ ಇವತ್ತಿಂದ ಪ್ರಾರಂಭ ಮಾಡ್ಬೇಕು ಅಂದ್ರೆ ಅದು ಮುಂದೆ ಅದರಿಂದ ಒಂದು ದೊಡ್ಡ ಕ್ರಾಂತಿ ಆಗತ್ತದು. ಆ ಕ್ರಾಂತಿ ಅಂದ್ರೆ ಹಿಂಸೆ ಕ್ರಾಂತಿ ಅಲ್ಲ, ಅದು ಒಂದು ನೈಜವಾದಂತಹ ಒಂದು ಬೆಳವಣಿಗೆ ಅದು. ಅದಾಗ್ಬೇಕಾಗಿದೆ. ಅದು ಅದರ ಮೂಲದಲ್ಲಿ ಸಮಗ್ರ ಜೀವನವನ್ನು ಬಾಳುತ್ತಿರುವವರು, ಬುದ್ಧಿಶಾಲಿಗಳು ಆದ ಮಹನೀಯರು ಇರುತ್ತಾರೆ. ಅಂತವರು ತಾವು ಬಾಳುವ ಬಗೆಯಿಂದಲೇ ಸಮಾಜದಲ್ಲಿ ಮೂಲಭೂತವಾದ ಬದಲಾವಣೆಗಳನ್ನು ತರುತ್ತಾರೆ. ಇದು ಕ್ರಮಕ್ರಮವಾಗಿ ಆಗುವ ಸಂಗತಿ. ನಿಧಾನವಾಗಿ ರಾಜಕಾರಣಿಗಳು ಅಂತವ್ರು ಯಾರಾದ್ರೂ ಸ್ವಲ್ಪ ವ್ಯಕ್ತಿಗಳು ಆ ತರದವರು ಸೇರ್ಕೊಂಡ್ರೆ ಜೊತೆಗೆ ಅದರಲ್ಲಿ ಕೆಲವು ಬದಲಾವಣೆಗಳನ್ನ ತರೋದು ಸಾಧ್ಯ ಆಗ್ತಾ ಹೋಗುತ್ತೆ. ಕ್ರಾಂತಿ ನಡೆಯೋದೇ ಆದ್ರೂ ನಿಧಾನವಾಗಾದ್ರೂ ನಡೆಯೋದಕ್ಕೆ ಅದು ಸಾಧ್ಯ ಮಾಡ್ಕೊಡುವಂತ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ಕೋಬೇಕು. ಅಂದ್ರೆ ಇದು ಈ ತರದ್ದು ಒಂದು ಇದನ್ನ ಎಲ್ಲ ಪ್ರಯತ್ನದಿಂದಷ್ಟೇ ಸಾಧಿಸಬೇಕಾಗಿದೆ. ವ್ಯವಸ್ಥೆಗಳಿಗೆ ಅನುಗುಣವಾಗಿ ಏನು ನಡೆಯೋದಿಲ್ಲ ಇವೆಲ್ಲ. ಆದರೆ ಇಂಥ ಶಾಲೆಯಲ್ಲಿ ಕೆಲಸ ಮಾಡುವ ಎಲ್ಲ ಶಿಕ್ಷಕರು ತಮ್ಮ ಸ್ವಇಚ್ಛೆಯಿಂದಲೇ ಒಂದುಗೂಡಬೇಕೆನ್ನುವುದು ಅತ್ಯಂತ ಮುಖ್ಯವಾದ ಅಂಶ. ಅದು ಮುಖ್ಯವಾಗಿ ಆಗ್ಬೇಕಾಗಿದೆ. ಸ್ವಇಚ್ಛೆಯಿಂದ ಮಾಡ್ಬೇಕಾಗಿದೆ. ಇದನ್ನ ಅವರನ್ನು ಆಯ್ಕೆ ಮಾಡಬಾರದು, ಅವರನ್ನು ಮನವೊಲಿಸುವ ಅಗತ್ಯವಿಲ್ಲ. ಏಕೆಂದರೆ ನಿಜವಾದ ಶಿಕ್ಷಣ ಸಂಸ್ಥೆಯ ಏಕೈಕ ಸೂಕ್ತ ತಳಹದಿ ಎಂದರೆ ಲೌಕಿಕ ಮನೋಭಾವದಿಂದ ಬಿಡುಗಡೆ ಪಡೆಯಬೇಕು. ಆ ಒಂದು ಮನಸ್ಥಿತಿಯಿಂದ ಹೊರಗಡೆ ಬರುವಂತವ್ರಾಗಿರ್ಬೇಕು. ಇಲ್ಲಿ ಈ ತರ ಶಾಲೆಯಲ್ಲಿ ಕೆಲಸ ಮಾಡುವಂತ ಶಿಕ್ಷಕರು ತಾವಾಗಿಯೇ ವಾಲಂಟರಿಯಾಗಿ ಲೌಕಿಕ ಮನೋಭಾವನೆಯನ್ನ ಬಿಟ್ಟು ಹೊರಗಡೆ ಬರೋ ಇದರಲ್ಲಿ ಇರ್ಬೇಕು. ಅಂದ್ರೆ ಬಲವಂತದಿಂದ ನೀವು ಪ್ರಯತ್ನ ಮಾಡಿ ಅಂತ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಅವರಾಗವರೇ ಅದು ಸ್ವಇಚ್ಛೆಯಿಂದ ಮಾಡಿದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತ. ಲೌಕಿಕ ಮನೋಭಾವದಿಂದ ಬಿಡುಗಡೆ ಪಡೆಯಬೇಕು ಎನ್ನುವ ಸ್ವಇಚ್ಛೆ. ಶಿಕ್ಷಕರು ಸರಿಯಾದ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಪರಸ್ಪರ ಸಹಾಯ ಮಾಡಬೇಕು. ಅಂತೆಯೇ ಮಕ್ಕಳಿಗೆ ನೆರವು ನೀಡಬೇಕು. ಇದು ಸಾಧ್ಯವಾಗಲು ಅವರ ದೈನಂದಿನ ಸಂಬಂಧಗಳಲ್ಲಿ ನಿರಂತರ ಜಾಗೃತವೂ ಆದ ಅರಿವು ಇರಬೇಕು. ಕೆಲವು ಬಾರಿ ಚಿಕ್ಕ ಶಾಲೆಯ ಏಕಾಂತದಲ್ಲಿ ನಾವು ಹೊರಗಿನ ಜಗತ್ತಿನ ಅಸ್ತಿತ್ವವನ್ನೇ ಮರೆತು ಬಿಡುವ ಸಾಧ್ಯತೆ ಇದೆ. ಆ ಜಗತ್ತಿನಲ್ಲಿ ದಿನದಿನಕ್ಕೂ ಅಧಿಕವಾಗುವ ಸಂಘರ್ಷಗಳಿವೆ, ವಿನಾಶವಿದೆ, ವಿಷಾದವಿದೆ. ಆ ಲೋಕವು ನಮ್ಮಿಂದ ಪ್ರತ್ಯೇಕವೇನೂ ಅಲ್ಲ.
ಬದಲಾಗಿ ಅದು ನಮ್ಮದೇ ಒಂದು ಭಾಗ. ಆದರೆ ಈಗಿನ ಸ್ಥಿತಿಗೆ ನಾವೇ ಕಾರಣ. ಆದ್ದರಿಂದಲೇ ಸಮಾಜದ ರಚನೆಯಲ್ಲಿ ಮೂಲಭೂತವಾದ ಬದಲಾವಣೆಗಳು ಆಗಬೇಕಾದ್ರೆ ಸರಿಯಾದ ಶಿಕ್ಷಣವೇ ಮೊದಲ ಹೆಜ್ಜೆ. ಅಂದ್ರೆ ಒಂದು ಸರಿಯಾದ ಶಿಕ್ಷಣ ರೂಪಿಸ್ಬೇಕು ಅಂತಂದ್ರೆ ಅಲ್ಲಿ ಬೇಕಾಗಿರುವಂತ ಒಂದು ಕ್ರಾಂತಿ ನಡಿಬೇಕಾಗಿದೆ. ಅದು ಅಹಿಂಸಾಮಯವಾಗಿ ಇರುತ್ತದು. ಹಿಂಸಾ ಕ್ರಾಂತಿ ಏನು ಅಲ್ಲ, ಅದು ಆಗ್ಬೇಕಾಗಿದೆ ಅದು. ಬಟ್ ಅದ ಪ್ರಯತ್ನ ಪಟ್ರೆ ಅದು ಆಗತ್ತೆ, ಸಾಧ್ಯ ಆಗತ್ತೆ ಅನ್ನುವಂಥ. ನಮ್ಮ ಸಮಸ್ಯೆಗಳಿಗೆ ಮತ್ತು ದುಃಖಗಳಿಗೆ ಸರಿಯಾದ ಶಿಕ್ಷಣ ಮಾತ್ರವೇ ದೀರ್ಘಕಾಲ ಉಳಿಯುವ ಪರಿಹಾರವನ್ನು ನೀಡಬಲ್ಲದು. ನೋಡಿ, ಇವತ್ತಿನ ದಿನ ಎಷ್ಟೇ ಎಜುಕೇಶನ್ ಅವರು ತಗೊಂಡ್ರು ಅವರಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತೆ, ಅವರಲ್ಲಿ ದುಃಖಗಳು ಇದ್ದೇ ಇರುತ್ತೆ. ಆದ್ರೆ ನಿಜವಾಗಿಯೂ ಅದಕ್ಕೆಲ್ಲ ಪರಿಹಾರ ಬೇಕು ಅಂತಂದ್ರೆ ಅದಕ್ಕೆ ಸರಿಯಾದ ಶಿಕ್ಷಣ ಅನ್ನೋದು ಬೇಕು. ಅದು ಮಾತ್ರವೇ ದೀರ್ಘಕಾಲ ಉಳಿಯುವ ಪರಿಹಾರಗಳನ್ನು ನೀಡಬಲ್ಲದು. ಐಡಿಯಾಲಜಿಗಳಾಗಲಿ, ನಾಯಕರಾಗಲಿ, ಆರ್ಥಿಕ ಕ್ರಾಂತಿಗಳಾಗಲಿ ಅಲ್ಲ. ಈ ಮಾತು ನಿಜವೆಂದು ತಿಳಿಯಲು ಭೌತಿಕವಾದ ಅಥವಾ ಭಾವನಾತ್ಮಕವಾದ ಮನವೊಲಿಸುವಿಕೆಯ ಅಗತ್ಯವಿಲ್ಲ. ಹಾಗೆಯೇ ಜಾಣತನದ ವಾದ ವಿವಾದಗಳೂ ಬೇಕಾಗಿಲ್ಲ. ಶಾಲೆಯ ಅಧ್ಯಾಪಕರಲ್ಲಿ ಮುಖ್ಯವಾದ ಕೆಲವರು ಸರಿಯಾಗಿದ್ದು, ತಮ್ಮ ಕೆಲಸದಲ್ಲಿ ಸಮರ್ಪಿತರಾದವರು, ಜೀವಂತ ಆಸಕ್ತಿ ಉಳ್ಳವರು ಆದರೆ ಸಾಕು. ಅವರ ಸುತ್ತಲೂ ಅಂತಹದೇ ಉದ್ದೇಶವಿರುವ ಇತರರು ಸೇರಿಕೊಳ್ಳುತ್ತಾರೆ. ಇಂತಹ ಕೆಲಸಗಳಲ್ಲಿ ನಿಜವಾದ ಆಸಕ್ತಿ ಇಲ್ಲದವರು ಕ್ರಮೇಣ ದೂರ ಸರಿಯುತ್ತಾರೆ. ಅಂದ್ರೆ ಈ ತರ ಒಂದು ಪರಿಸರ ವಾತಾವರಣ ಸೃಷ್ಟಿಯಾಗೋದಕ್ಕೆ ಪ್ರಾರಂಭ ಆದ್ರೆ ಅಲ್ಲೇ ಫಿಲ್ಟರ್ ಆಗ್ತಾ ಬರುತ್ತೆ. ಯಾರು ಆಸಕ್ತಿ ಇರುತ್ತೋ ಅವರು ಜೊತೆಗೆ ಸೇರ್ಕೋತಾರೆ, ಆಸಕ್ತಿ ಇಲ್ಲದೆ ಇರೋರು ಬೇರೆ ದಾರಿ ನೋಡ್ಕೋತಾರೆ. ಆ ತರ ಒಂದು ಸನ್ನಿವೇಶ ತಾನಾಗೆ ಸೃಷ್ಟಿ ಆಗ್ತಾ ಹೋಗುತ್ತೆ. ಏನಂದ್ರೆ ಮೊದಲಾಗ್ಬೇಕಿದಷ್ಟೇ. ಯಾರು ಒಬ್ರು ಮೊದಲು ಮಾಡ್ಬೇಕಿದನ್ನ, ಫಸ್ಟ್ ಪ್ರಾರಂಭ ಮಾಡ್ಬೇಕದನ್ನ. ಪ್ರಾರಂಭ ಮಾಡಿದ್ರೆ ಸಾಧ್ಯ ಆಗುತ್ತೆ. ಕೇಂದ್ರವು ಉದ್ದೇಶ ಸಹಿತವೋ ಜಾಗೃತವೋ ಆಗಿದ್ದರೆ ಸಾಕು. ಅಟ್ಲೀಸ್ಟ್ ಆ ಉದ್ದೇಶ ಇಟ್ಕೊಂಡು ಮಾಡೋದಾದ್ರೂ ಆಗ್ಬೇಕು. ಈ ತಕ್ಷಣಕ್ಕಾಗದೆ ಇರ್ಬೋದು, ಹಂಗೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಅವ್ರ ಧ್ಯೇಯ ಅಷ್ಟಾದ್ರೂ ಇರ್ಬೇಕು ಅವ್ರಿಗೆ ಅನ್ನೋದು. ಉದ್ದೇಶ ಸಹಿತವೋ ಜಾಗೃತವೋ ಆಗಿದ್ದರೆ ಸಾಕು. ಅನಾಸಕ್ತ ಪರಿಧಿಯು ಒಣಗಿ ಉದುರಿ ಹೋಗುತ್ತದೆ. ಆದರೆ ಕೇಂದ್ರವೇ ಅನಾಸಕ್ತವಾದರೆ ಇಡೀ ಗುಂಪಿನ ಎಲ್ಲ ಸದಸ್ಯರು ದುರ್ಬಲರು, ಅನಿಶ್ಚಿತರು ಆಗಿಬಿಡುತ್ತಾರೆ. ಅಂದ್ರೆ ಎಲ್ಲಿ ಪ್ರಾರಂಭ ಆಗ್ಬೇಕೋ ಅಲ್ಲೇ ಆಸಕ್ತಿಗಳು, ಈ ಒಂದು ಮಟ್ಟದಲ್ಲಿ ಆಸಕ್ತಿಗಳು ಸರಿಯಾದ ರೀತಿಯಲ್ಲಿ ಇರ್ಲಿಲ್ಲ ಅಂತಂದ್ರೆ ಅದು ಮತ್ತೆ ವ್ಯವಸ್ಥೆಗೆ ಅಂಟ್ಕೊಂಡೆ ಮುಂದುವರಿತಾ ಹೋಗುತ್ತೆ. ಸರಿಯಾದ ಶಿಕ್ಷಣದ ಒಂದು ಮಾದರಿಯನ್ನ ಯಾರು ಆಸಕ್ತಿಯಿಂದ ಪ್ರಾರಂಭ ಮಾಡ್ತಾರೋ ಅದು ನಿಧಾನವಾಗಿ ಆದ್ರೆ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಬಟ್ ಆದ್ರೂ ಅದು ಜನಗಳಿಗೆ ಇವತ್ತಿಗೂ ಇನ್ನೂ ಅದು ತರ ಕಬ್ಬಿಣದ ಕಡಲೆಯಾಗಿ ಉಳಿದಿದೆ. ಅದು ಯಾರು ಇನಿಷಿಯೇಟಿವ್ ತಗೋತಾ ಇಲ್ಲ ಅನ್ನುವಂಥ ವಿಚಾರ. ಶಾಲೆಯ ಕೇಂದ್ರವೆಂದರೆ ಕೇವಲ ಮುಖ್ಯೋಪಾಧ್ಯಾಯರು ಮಾತ್ರವಲ್ಲ. ಒಬ್ಬ ವ್ಯಕ್ತಿಯನ್ನು ಅವಲಂಬಿಸಿರುವ ಆಸಕ್ತಿ, ಉತ್ಸಾಹಗಳು ಬಹುಬೇಗ ಕುಂದಿ ಕರಗಿ ಹೋಗುತ್ತದೆ. ಅಂತ ಆಸಕ್ತಿಯು ಮೇಲಿನದು ಚಂಚಲವಾದದ್ದು, ಅದಕ್ಕೆ ಯಾವ ಬೆಲೆಯೂ ಇಲ್ಲ. ಅದನ್ನು ಬಹುಬೇಗ ಮತ್ತೊಂದು ದಿಕ್ಕಿಗೆ ತಿರುಗಿಸಿ ಇನ್ನೊಬ್ಬ ವ್ಯಕ್ತಿ ಇಷ್ಟಾನಿಷ್ಟಗಳಿಗೆ ಅಧೀನವಾಗುವಂತೆ ಮಾಡಬಹುದು. ಮುಖ್ಯೋಪಾಧ್ಯಾಯನೇ ಪ್ರಬಲವಾಗಿ ದಬ್ಬಾಳಿಕೆ ನಡೆಸಿದರೆ ಸಹಜವಾಗಿಯೇ ಆಗ ಸ್ವತಂತ್ರ ಮನೋಧರ್ಮ ಮತ್ತು ಸಹಕಾರಗಳು ಇರಲಾರವು. ಶಕ್ತಿಶಾಲಿಯಾದ ವ್ಯಕ್ತಿತ್ವವಿರುವವರು ಮೊದಲನೇ ದರ್ಜೆ ಶಾಲೆಯನ್ನು ಕಟ್ಟಬಹುದು. ಆದರೆ ಅಂತಹ ಕಡೆ ಬಹಳ ಬೇಗ ಹೆದರಿಕೆ ಹಾಗೂ ದಾಸ್ಯಭಾವಗಳು ಕಾಣಿಸಿಕೊಳ್ಳುತ್ತದೆ. ಆಮೇಲೆ ಶಾಲೆಯ ಇತರ ಅಧ್ಯಾಪಕರು ಹೇಳ ಹೆಸರಿಲ್ಲದೆ ಅನಾಮಧೇಯರಾಗಿ ಬಿಡುತ್ತಾರೆ. ಅಂದ್ರೆ ಮುಖ್ಯವಾಗಿ ಮುಖ್ಯೋಪಾಧ್ಯಾಯರು ಅಂತ ಯಾರಿರ್ತಾರೋ ಅವ್ರ ಮೇಲೆ ಇದೆಲ್ಲ ಇಡೀ ಒಂದು ಶಾಲೆಯ ಒಂದು ಆಡಳಿತ ನಿರ್ವಹಣೆ ಡಿಪೆಂಡ್ ಆಗಿರುತ್ತೆ. ಅವರು ಏನಾದ್ರು ಈ ಸರಿಯಾದ ಶಿಕ್ಷಣದ ಕಡೆಗೆ ಏನಾದ್ರು ಒಂದು ಮಾರ್ಗಸೂಚಿಯನ್ನ ತಂದ್ರೆ ಅದು ಒಂದು ದಿಕ್ಕಿನಲ್ಲಿ ಸಾಗುವಂಥದ್ದೇ ಸಾಧ್ಯತೆ ಇರುತ್ತೆ. ಯಾವುದೇ ಕಟ್ಟಡಗಳು ಅದೆಲ್ಲನೂ ಯಾವ್ದು ಬೇಕಾದ್ರೂ ಕಟ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಅವ್ರ ಉದ್ದೇಶ ಮಾತ್ರ ಅದಾಗಿರ್ಬೇಕಾಗಿದೆ. ಯಾರ್ದು ಮುಖ್ಯ ಅಧ್ಯಾಪಕರದಾಗಿದ್ರೆ ಅವಾಗ ಆ ಶಾಲೆ ನಿಧಾನವಾಗಿ ಆದ್ರೂ ಅದು ಬೆಳವಣಿಗೆ ಹೊಂದೋದಕ್ಕೆ ಸಾಧ್ಯ ಆಗತ್ತೆ. ಅಂತಹ ತಂಡವು ವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ತಿಳುವಳಿಕೆಗೆ ಸೂಕ್ತ ವಾತಾವರಣವನ್ನು ಒದಗಿಸುವುದಿಲ್ಲ. ಅಧ್ಯಾಪಕ ವರ್ಗವು ಮುಖ್ಯೋಪಾಧ್ಯಾಯನ ದಬ್ಬಾಳಿಕೆಯಲ್ಲಿ ಇರಬಾರದು. ಅವನು ತಾನೇ ಎಲ್ಲಾ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬಾರದು. ಬದಲಾಗಿ ಪ್ರತಿಯೊಬ್ಬ ಉಪಾಧ್ಯಾಯನು ಶಾಲೆ ಎಲ್ಲ ವಿದ್ಯಾಮಾನಗಳಿಗೆ ತಾನೂ ಹೊಣೆಯೆಂದು ಭಾವಿಸಬೇಕು. ಒಂಥರ ಇದು ಡಿಸೆಂಟ್ರಲೈಸ್ ಸಿಸ್ಟಮ್ ತರ. ಅಂದ್ರೆ ಜವಾಬ್ದಾರಿ ಅನ್ನೋದನ್ನ ಎಲ್ಲಾರು ತಗೋಬೇಕು ಅಂತಂದು ಯಾರೋ ಒಬ್ಬರ ಮೇಲೆ ಹಾಕ್ಬಿಟ್ಟು ಮುಖ್ಯೋಪಾಧ್ಯಾಯರ ಮೇಲೆ ಹಾಕ್ಬಿಟ್ಟು ಅವ್ರು ಹೇಳ್ದಾಗ ಕೇಳ್ತೀವಿ ಆ ತರ ಅಲ್ಲ. ಅದು ಬರೀ ವ್ಯವಸ್ಥೆಗೆ ಅಂಟ್ಕೊಂಡಾಗತ್ತೆ. ಮುಖ್ಯೋಪಾಧ್ಯಾಯರ ಕೆಳಗಿರುವಂತ ಎಲ್ಲಾ ಉಪಾಧ್ಯಾಯರು ಕೂಡ
ಅದನ್ನ ಒಂದು ಆಸಕ್ತಿ ತಗೊಂಡು ಎಲ್ಲ ಮಾಡ್ತಾ ಬರ್ಬೇಕು. ನಾವು ಇದ್ದಾಗ ಬೆಂಚ್ ಲೀಡರ್ಸು, ಸ್ಕೂಲ್ ಲೀಡರ್ಸು ಆ ತರ ಮಾಡೋರು. ಬಾಯ್ಸ್ ಲೀಡರು, ಗರ್ಲ್ಸ್ ಲೀಡರು. ಮೇಷ್ಟ್ರುಗಳು ಎಲ್ಲಾರು ಕೇರ್ ತಗೊಳಕ್ ಆಗ್ತಿರ್ಲಿಲ್ಲ. ನಾವಿದ್ದಾಗಲೂ 50 ಜನ ಇರ್ತಿದ್ವಿ ಕ್ಲಾಸಲ್ಲಿ. ಎಲ್ಲಾರು ಏನ್ ತಗೋತಿದ್ರು, ಆ ಬೆಂಚ್ ಲೀಡರ್ನ ಕೇಳೋರು, ನೋಡಿ ಎಲ್ಲ ಹೋಮ್ವರ್ಕ್ ಮಾಡಿದ್ರೆ ಚೆಕ್ ಮಾಡಿ ನಿಮ್ ಬೆಂಚಲ್ಲಿ ಅಂತ. ಅವರೆಲ್ಲ ಕೇರ್ ತಗೊಳೋದು, ಚೆಕ್ ಮಾಡೋದು. ಎಲ್ಲ ಹೈಸ್ಕೂಲ್ ತನಕ ಇವೆಲ್ಲ ನಡೆಯೋದು. ಇವಾಗೆಲ್ಲ ಏನಾಗಿದೆ ಗೊತ್ತಿಲ್ಲ ಅದಾತರ. ಅಂದ್ರೆ ಇವೆಲ್ಲ ಒಂಥರ ಸೆಂಟ್ರಲೈಸ್ ಬಂದು ಡಿಸೆಂಟ್ರಲೈಸ್ ಮಾಡುವಂತದ್ದು ಎಲ್ಲಾನು ಸಿಸ್ಟಮ್ನ. ಅವಾಗ ಎಲ್ಲಾರ್ಗು ಏನೋ ಒಂಥರ ಚೆಕ್ ಮಾಡ್ತಾರೆ, ನೋಡ್ತಾರೆ, ಮಾಡ್ತಾರೆ ಅನ್ನೋದಿರುತ್ತೆ. ಇದು ಅಧ್ಯಾಪಕರ ಲೆವೆಲ್ ಅಲ್ಲೂ ಈ ತರ ನಡಿಬೇಕು ಅನ್ನೋದು. ಅವರೇ ಜವಾಬ್ದಾರಿ ತಗೊಂಡು ಮಾಡ್ಬೇಕು. ಮಾನಿಟರ್ ಬಂದ್ ಮುಂದೆ ನಿಂತ್ಕೊಂಡ್ರೆ ಸ್ಟೂಡೆಂಟ್ಸ್ ಎಲ್ಲ ಗಪ್ಚಿಪ್ಪು. ಹೆಸರು ಬರೆಯೋರು ಬೋರ್ಡ್ ಮೇಲೆ, ಗಲಾಟೆ ಮಾಡಿದ ಹುಡುಗರ ಹೆಸರು. ಅಂತಹ ತಂಡವು ಒಟ್ಟು ಶಾಲೆಯಲ್ಲಿ ಎಲ್ಲೋ ಕೆಲವರು ಮಾತ್ರ ಆಸಕ್ತರಾಗಿದ್ದರೆ ಉಳಿದವರ ವಿರೋಧ ಮತ್ತು ಅನಾಸಕ್ತಿಯು ಮುನ್ನಡೆಗೆ ಅಡ್ಡಿಯಾಗುತ್ತದೆ. ಕೇಂದ್ರದ ಅಧಿಕಾರವಿಲ್ಲದೆ ಯಾವುದೇ ಶಾಲೆಯು ನಡೆಯುವುದೇ ಸಾಧ್ಯವಿಲ್ಲವೆಂದು ಕೆಲವರು ಅನುಮಾನಿಸಬಹುದು. ಆದರೆ ಅದು ಸಟೆಯೋ ದಿಟವೋ ಯಾರಿಗೂ ಗೊತ್ತಿಲ್ಲ, ಏಕೆಂದರೆ ಅಂತ ಪ್ರಯೋಗವನ್ನು ಇದುವರೆಗೂ ಯಾರೂ ಮಾಡಿದಂತಿಲ್ಲ. ಹಾಗೆ ನೋಡಿದರೆ ಸರಿಯಾದ ಶಿಕ್ಷಕರ ಸಮುದಾಯದಲ್ಲಿ ಅಧಿಕಾರದ ಪ್ರಶ್ನೆಯು ಎಂದಿಗೂ ಹೇಳುವುದಿಲ್ಲ. ಎಲ್ಲರೂ ಸ್ವತಂತ್ರರು, ಬುದ್ಧಿಶಾಲಿಗಳು ಆಗಲು ಪ್ರಯತ್ನಿಸುತ್ತಿರುವಾಗ ಪ್ರತಿಯೊಂದು ಹಂತದಲ್ಲಿಯೂ ಪರಸ್ಪರ ಸಹಕಾರವೂ ಸಾಧ್ಯ. ಅಂದ್ರೆ ಒಂದು ಬೇರೆ ತರದ ಒಂದು ಪರಿಸರನೇ ನಿರ್ಮಾಣ ಮಾಡುತ್ತೆ ಇಲ್ಲಿ. ಒಂಥರ ಕಮಾಂಡಿಂಗು, ಲೀಡರ್ಶಿಪ್ಪು ಅದೆಲ್ಲ ಬರೋದಿಲ್ಲ ಅಲ್ಲಿ ಕಲಿಯುವಾಗ. ಕಲಿಕೆ ಒಂದೇ ಮುಖ್ಯ ಆಗುತ್ತೆ. ಸರಿಯಾದ ಶಿಕ್ಷಣ ಅಂತ ಒಂದು ಪ್ರಾರಂಭ ಮಾಡಿದ್ರೆ ಅಲ್ಲಿ ಮುಖ್ಯವಾಗಿ ಕಲಿಕೆ ಒಂದೇ ಇರುತ್ತಲ್ಲಿ ಅಂತ. ಸರಿಯಾದ ಶಿಕ್ಷಣವೆಂಬ ಧ್ಯೇಯಕ್ಕೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಹಾಗೂ ಶಾಶ್ವತವಾಗಿ ಸಮರ್ಪಿಸಿಕೊಳ್ಳದೆ ಇರುವವರಿಗೆ ಕೇಂದ್ರದ ಅಧಿಕಾರವಿಲ್ಲದೆ ಕೆಲಸ ಮಾಡುವುದು ಅಪ್ರಾಯೋಗಿಕವೆಂದು ತೋರಬಹುದು. ಆದರೆ ವ್ಯಕ್ತಿಯ ಸರಿಯಾದ ಶಿಕ್ಷಣವೆಂಬ ಧ್ಯೇಯಕ್ಕೆ ತನ್ನನ್ನು ತಾನು ಸಂಪೂರ್ಣವಾಗಿ ಒಪ್ಪಿಸಿಕೊಂಡಿದ್ದರೆ ಆಗ ಅವನಿಗೆ ಯಾವುದೇ ಪ್ರಚೋದನೆ, ನಿರ್ದೇಶನ, ನಿಯಂತ್ರಣಗಳು ಬೇಕಾಗುವುದಿಲ್ಲ. ಬುದ್ಧಿಶಾಲಿಯಾದ ಅಧ್ಯಾಪಕರು ತಮ್ಮ ಸಾಮರ್ಥ್ಯಗಳ ಬಳಕೆಯಲ್ಲಿ ನಮನಶೀಲರಾಗಿರುತ್ತಾರೆ. ಅವರು ವೈಯಕ್ತಿಕವಾಗಿ ಸ್ವತಂತ್ರವಾಗಿರಲು ಪ್ರಯತ್ನಿಸುತ್ತಿರುವಾಗಲೂ ಶಾಲೆಯ ನಿಯಮಗಳನ್ನು ಪರಿಪಾಲಿಸುತ್ತಾರೆ. ಒಟ್ಟು ಶಾಲೆಯಲ್ಲಿ ಅಗತ್ಯವಿರುವ ಎಲ್ಲ ಕೆಲಸಗಳನ್ನು ಹಿಂಜರಿಯದೆ ಮಾಡಿಕೊಡುತ್ತಾರೆ. ಗಂಭೀರವಾದ ಆಸಕ್ತಿಯು ಸಾಮರ್ಥ್ಯವನ್ನು ಸಂಪಾದಿಸುವ ಹಾದಿಯಲ್ಲಿ ಮೊದಲ ಹೆಜ್ಜೆ. ಕೆಲಸದಲ್ಲಿ ತೊಡಗಿಕೊಂಡಾಗ ಇವೆರಡು ಇನ್ನಷ್ಟು ಶಕ್ತಿಶಾಲಿಗಳಾಗುತ್ತದೆ. ಅಂದ್ರೆ ಸಮರ್ಥ ಶಿಕ್ಷಕರು ಅಂತ ಯಾವಾಗ ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಶಿಕ್ಷಕರನ್ನ ಶಾಲೆಯಲ್ಲಿ, ಅದರಿಂದ ಎಲ್ಲ ಒಂದು ಬದಲಾವಣೆಗಳು ತಾನಾಗಿ ಆಗ್ತಾ ಹೋಗುತ್ತೆ. ಆ ಶಿಕ್ಷಕರು ತಮ್ಮ ಸಮರ್ಥತೆಯನ್ನ ತೋರಿಸೋದಕ್ಕೆ ಸಿದ್ಧರಿರ್ತಾರೆ. ಬಟ್ ಸಮರ್ಥ ಶಿಕ್ಷಕರಿಗೆ ಆ ಒಂದು ಸ್ಟೇಜ್ ಬೇಕಾಗಿದೆ ಮಾಡೋಂಥದ್ದು. ಅದಕ್ಕೆ ಬೇಕಾಗಿರುವಂತ ಒಂದು ಇದು ಬೇಕು, ಫೋರ್ಸ್ ಬೇಕು, ಅವರಿಗೆ ಪ್ರೋತ್ಸಾಹ ಬೇಕು. ಅದಕ್ಕೆ ವಿಧೇಯತೆ ಎಂಬ ಪರಿಕಲ್ಪನೆಯ ಹಿಂದಿನ ಮಾನಸಿಕ ಆಯಾಮಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಾಗಲ್ಲದೆ ಸುಮ್ಮನೆ ನಿಷ್ಕಾರಣವಾಗಿ ಅಧಿಕಾರದಲ್ಲಿರುವವರ ಮಾತನ್ನು ಕೇಳುವುದಿಲ್ಲವೆಂಬ ತೀರ್ಮಾನವನ್ನು ತೆಗೆದುಕೊಂಡರೆ ಅದು ಇನ್ನಷ್ಟು ಗೊಂದಲಕ್ಕೆ ಕಾರಣವಾಗುತ್ತದೆ. ಅಂತಹ ಗೊಂದಲವು ಅಧಿಕಾರದ ಗೈರು ಹಾಜರಿಯಿಂದ ಉಂಟಾಗುವುದಿಲ್ಲ, ಬದಲಾಗಿ ಸರಿಯಾದ ಶಿಕ್ಷಣದಲ್ಲಿ ತೀವ್ರವಾದ ಆಸಕ್ತಿಯು ಇಲ್ಲದಿರುವುದರಿಂದ ಆಗಿರುತ್ತದೆ. ನಿಜವಾದ ಆಸಕ್ತಿ ಇದ್ದರೆ ಪ್ರತಿಯೊಬ್ಬ ಶಿಕ್ಷಕನು ಸತತನಾಗಿ ಆಲೋಚನಾಪೂರ್ವಕನಾಗಿ ಹೊಂದಾಣಿಕೆಗಳನ್ನು ಮಾಡಿಕೊಳ್ಳುತ್ತಾನೆ. ಈ ಹೊಂದಾಣಿಕೆಗಳು ಶಾಲೆಯನ್ನು ಸರಿಯಾಗಿ ನಡೆಸುವ ಅಗತ್ಯದಿಂದ ಪ್ರೇರಿತರಾಗಿರುತ್ತದೆ. ಯಾವುದೇ ಸಂದರ್ಭದಲ್ಲಿ ಘರ್ಷಣೆಗಳು ಹಾಗೂ ತಪ್ಪು ತಿಳುವಳಿಕೆಗಳು ಕೇವಲ ಸಹಜ. ಆದರೆ ಎಲ್ಲರನ್ನೂ ಒಂದುಗೂಡಿಸುವ ಸಮಾನ ಆಸಕ್ತಿಯು ಒಲವು ಇಲ್ಲದಾಗ ಅಂತ ಮನಸ್ತಾಪಗಳು ಉತ್ಪ್ರೇಕ್ಷಿತವಾಗುತ್ತದೆ. ಸರಿಯಾದ ಶಾಲೆಯ ಎಲ್ಲಾ ಶಿಕ್ಷಕರ ನಡುವೆಯೂ ತುಂಬು ಮನದ ಸಂಪೂರ್ಣ ಸಹಕಾರ ಇರಬೇಕು. ಅಂದ್ರೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆದ್ರೆ ಮಾತ್ರ ಸರಿಯಾದ ಶಿಕ್ಷಣವನ್ನ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಶಿಕ್ಷಕರಲ್ಲಿ ಯಾವ ರೀತಿಯಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಕ್ ಸಾಧ್ಯ ಆಗುತ್ತೋ ಅದರ ಮೇಲೆ ಡಿಪೆಂಡ್ ಆಗಿದೆ ವಿದ್ಯಾರ್ಥಿಗಳ ಬೆಳವಣಿಗೆ ಅನ್ನುವಂಥದ್ದು. ಎಲ್ಲಾ ಶಿಕ್ಷಕರು
ಆಗಾಗ ಒಟ್ಟುಗೂಡಿ ಶಾಲೆ ಸಮಸ್ಯೆಯನ್ನು ಕುರಿತು ಚರ್ಚೆ ಮಾಡಬೇಕಾದ ಕೆಲಸಗಳನ್ನು ಕುರಿತು ಒಮ್ಮತ ಮೂಡಿದ ಮೇಲೆ ಅವುಗಳನ್ನು ಜಾರಿಗೆ ತರಲು ಕಷ್ಟ ಆಗುವಂತಹ ಸಮಸ್ಯೆಗಳನ್ನು ಇರುತ್ತೆ, ಸಾಧ್ಯ ಆಗ್ಬೋದಲ್ಲಿ. ಕೆಲವು ಬಾರಿ ಬಹುಸಂಖ್ಯಾತರು ತೆಗೆದುಕೊಂಡ ತೀರ್ಮಾನವು ಯಾರೋ ಒಬ್ಬ ಶಿಕ್ಷಕನಿಗೆ ಇಷ್ಟವಾಗದೇ ಇರಬಹುದು, ಈ ಒಂದು ಸಾಧ್ಯತೆನೂ ಇರುತ್ತೆ. ಆಗ ಶಿಕ್ಷಕ ಸಮುದಾಯದ ಮುಂದಿನ ಸಭೆಯಲ್ಲಿ ಮತ್ತೆ ಈ ವಿಷಯವನ್ನು ಕುರಿತು ಚರ್ಚೆ ನಡೆಸಬೇಕು. ಅಂದ್ರೆ ಎಲ್ಲ ಒಂದು ಒಮ್ಮತಕ್ಕೆ ಬರೋ ರೀತಿಯಲ್ಲಿ ಇದನ್ನ ಮುನ್ನಡೆಸ್ತಾ ಹೋಗ್ಬೇಕಾಗತ್ತೆ ಅನ್ನೋ. ಎಲ್ಲ ಶಿಕ್ಷಕರು ಯಾವಾಗ ಒಮ್ಮತದಿಂದ ಇರ್ತಾರೋ ಅವಾಗ ಸರಿಯಾದ ಶಿಕ್ಷಣ ಅನ್ನೋದು ವಿದ್ಯಾರ್ಥಿಗಳಿಗೆ ತಲುಪೋದ್ರಲ್ಲಿ ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಶಿಕ್ಷಕನ ಮನಸ್ಸಿನಲ್ಲಿ ಮುಖ್ಯೋಪಾಧ್ಯಾಯನ ಬಗ್ಗೆ ಹೆದರಿಕೆ ಇರಬಾರದು. ಹೆದರಿಕೆ ಇದ್ರೆ ಅರ್ಥ ಏನೋ ಅವರು ವ್ಯವಸ್ಥೆಗೆ ಅಂಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂತ. ಆ ಹೆದರಿಕೆ ಅನ್ನೋದು ಹೋದ್ರೆ ಮಾತ್ರ ವ್ಯವಸ್ಥೆಯಿಂದ ಹೊರತಾಗಿರ್ತಾರೆ ಅವರು. ಅದೇ ರೀತಿಯಲ್ಲಿ ಮುಖ್ಯೋಪಾಧ್ಯಾಯನು ಹಿರಿಯ ಶಿಕ್ಷಕರ ಬಗ್ಗೆ ಆತಂಕಿತನಾಗಿರಬಾರದು. ಎಲ್ಲರಲ್ಲಿಯೂ ಸಂಪೂರ್ಣ ಸಮಾನತೆಯ ಭಾವನೆ ಇರುವಾಗ ಮಾತ್ರ ಸಂತೋಷಭರಿತವಾದ ಸಮಾನತೆ ಇರುತ್ತದೆ. ಸರಿಯಾದ ಶಾಲೆಯಲ್ಲಿ ಇಂಥ ಸಮಾನ ಭಾವವು ನೆಲೆಸಿರುವುದು ಅಗತ್ಯ. ಏಕೆಂದರೆ ಮೇಲರಿಮೆ ಮತ್ತು ಕೀಳಿರಿಮೆಗಳು ಇಲ್ಲದಿರುವಾಗಲೇ ನಿಜವಾದ ಸಹಕಾರವು ಅಸ್ತಿತ್ವದಲ್ಲಿರುತ್ತದೆ. ಒಂದು ಕೆಲಸ ಮಾಡೋ ಸ್ಥಳದಲ್ಲಿ ಇದೆಲ್ಲ ಇವತ್ತಿನ ಪ್ರಪಂಚದಲ್ಲಿ ಇದೆಲ್ಲ ಸಾಮಾನ್ಯ. ಬಟ್ ಇದನ್ನ ಹೊರತಾಗಿ ಮುಖ್ಯೋಪಾಧ್ಯಾಯನು ನೋಡ್ಕೊಳಕ್ ಸಾಧ್ಯ ಆಗೋದಾದ್ರೆ ಮಾತ್ರ ಆ ಶಿಕ್ಷಣದಲ್ಲಿ ಒಂದು ಪ್ರಗತಿಯನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಮೇಲಿರಿಮೆ ಮತ್ತು ಕೀಳಿರಿಮೆಗಳು ಇಲ್ಲದಿರುವಾಗಲೇ ನಿಜವಾದ ಸಹಕಾರವು ಅಸ್ತಿತ್ವದಲ್ಲಿರುತ್ತದೆ. ಪರಸ್ಪರ ನಂಬಿಕೆ ಭರವಸೆಗಳು ಇರುವಾಗ ಕಷ್ಟ ಹಾಗೂ ತಪ್ಪು ತಿಳುವಳಿಕೆಗಳನ್ನು ಸುಮ್ಮನೆ ಪಕ್ಕಕ್ಕೆ ತಳ್ಳಿಬಿಡುವುದಿಲ್ಲ. ಬದಲಾಗಿ ಅವಳೊಂದಿಗೆ ಮುಖಾಮುಖಿ ನಡೆಯುತ್ತದೆ. ಅವಳನ್ನು ಪರಿಹರಿಸಿದಾಗ ಮತ್ತೆ ವಿಶ್ವಾಸವು ನೆಲೆಸುತ್ತದೆ. ಅಧ್ಯಾಪಕರಿಗೆ ಮತ್ತು ಜೀವನದ ಆಸಕ್ತಿಗಳು ಹಾಗೂ ತಮಗೆ ಸೂಕ್ತವಾದ ಉದ್ಯೋಗದ ಬಗ್ಗೆ ಖಚಿತತೆ ಇರಬೇಕು. ಅದು ಇಲ್ಲದಿದ್ದರೆ ಅವರ ನಡುವೆ ದ್ವೇಷ ಮತ್ಸರಗಳು ಬೆಳೆಯುವುದು ಅನಿವಾರ್ಯ. ಆಗ ಅವರು ತಮಗಿರುವ ಸಮಗ್ರ ಚೈತನ್ಯವನ್ನು ಕ್ಷುಲ್ಲಕವಾದ ಸಂಗತಿಗಳಲ್ಲಿ, ನಿಷ್ಪ್ರಯೋಜಕವಾದ ಜಗಳಗಳಲ್ಲಿ ಖರ್ಚು ಮಾಡುತ್ತಾರೆ. ಬದಲಾಗಿ ಸರಿಯಾದ ಶಿಕ್ಷಣವನ್ನು ನೀಡಬೇಕೆಂಬ ಆಸಕ್ತಿಯು ಜ್ವಲಂತವಾಗಿದ್ದರೆ ಸಣ್ಣ ಪುಟ್ಟ ಜಗಳಗಳು, ಮನಸ್ತಾಪಗಳು ಬೇಗ ಮರೆತು ಹೋಗುತ್ತದೆ. ಅಂದ್ರೆ ಶಿಕ್ಷಕರಲ್ಲಿ ಎಷ್ಟೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಸರಿಯಾದ ಶಿಕ್ಷಣದ ಬಗ್ಗೆ ಒಂದು ರೂಪುರೇಷೆಗಳೇನಿದೆಯೋ ಅದು ಮಾತ್ರ ಸರಿಯಾಗೇ ಇರಬೇಕು. ಅವಾಗ ಬೇರೆ ಮನಸ್ತಾಪಗಳೆಲ್ಲ ಕಮ್ಮಿ ಆಗ್ತಾ ಹೋಗ್ಬಿಡುತ್ತೆ, ಅದೆಲ್ಲ ನಗಣ್ಯ ಆಗ್ಬಿಡುತ್ತೆ ಅಂತ. ಇದೆಲ್ಲ ಎಲ್ಲಿ ಜಾಸ್ತಿ ಆಗತ್ತೆ ಅಂದ್ರೆ ವ್ಯವಸ್ಥೆಗೆ ಜೊತೆ ಕೆಲಸ ಮಾಡ್ತಾ ಇದ್ರೆ ಮಾತ್ರ ಅವೆಲ್ಲ ಜೊತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಆದ್ರೆ ಸರಿಯಾದ ಶಿಕ್ಷಣವನ್ನ ಅರ್ಥಕೊಂಡು ಮಾಡ್ತಾ ಇದ್ರೆ ಅವೆಲ್ಲ ನಗಣ್ಯ ಆಗ್ಬಿಡುತ್ತದು. ಸಣ್ಣ ಪುಟ್ಟ ಜಗಳಗಳು, ಮನಸ್ತಾಪಗಳು ಬಹುಬೇಗ ಮರೆತು ಹೋಗುತ್ತದೆ. ಅವುಗಳನ್ನು ಬಿಡಿಸಿಕೊಳ್ಳುವುದು ಸುಲಭವಾಗುತ್ತದೆ. ಆಗ ಬೆಟ್ಟದಿಂದ ಕಾಣಿಸುತ್ತಿದ್ದ ಸಮಸ್ಯೆಗಳು ಹೂವಿನಷ್ಟು ಹಗುರವಾಗುತ್ತದೆ. ಘರ್ಷಣೆ ಹಾಗೂ ವೈಯಕ್ತಿಕ ದ್ವೇಷಗಳು ವಿನಾಶಕರವೆಂದು ಗೊತ್ತಾಗುತ್ತದೆ. ಎಲ್ಲಾ ಮಾತುಕತೆ ಚರ್ಚೆಗಳಲ್ಲಿ ತಪ್ಪು ಯಾವುದು ಎನ್ನುವುದು ಮುಖ್ಯವಾಗುತ್ತದೆ, ತಪ್ಪು ಯಾರದು ಎನ್ನುವ ಸಂಗತಿಯು ಗೌಣವಾಗುತ್ತದೆ. ಇದು ಸಾಮಾನ್ಯವಾಗಿ ನಡೆಯುವಂತ ವಿಚಾರಗಳು. ಯಾವುದು ಅನ್ನೋದು ಡಿಸ್ಕಸ್ ಮಾಡ್ತಾರೆ, ಯಾರು ತಪ್ಪು ಮಾಡೋದು ಅಂತ ಅನ್ನೋದು ಯಾವಾಗಲೂ ಅದು ಒಬ್ರಿಗೊಬ್ರು ಬೆಟ್ ತೋರಿಸೋ ಅವಶ್ಯಕತೆ ಇರೋದಿಲ್ಲ. ಯಾವುದೇ ಒಂದು ಕೆಲಸ ಮಾಡುವಾಗ ಮೂಡುವ ಕಷ್ಟಗಳು ಹಾಗೂ ತಪ್ಪು ತಿಳುವಳಿಕೆಗಳು ಸಮಾನ ಉದ್ದೇಶದಿಂದ ದುಡಿಯುತ್ತಿರುವ ಸಂಗಡಿಗರೆಲ್ಲರನ್ನೂ ಒಟ್ಟುಗೂಡಿ ಚರ್ಚಿಸಬೇಕು. ಏಕೆಂದರೆ ಇದರಿಂದ ಆಲೋಚನಾ ವಿಧಾನದಲ್ಲಿಯೇ ಇರಬಹುದಾದ ಗೊಂದಲಗಳು ಸ್ಪಷ್ಟವಾಗುತ್ತದೆ. ಶಿಕ್ಷಕರಲ್ಲಿ ಗುರಿಯ ಬಗ್ಗೆ ತೀವ್ರ ಆಸಕ್ತಿ ಇರುವಾಗ ಅವರ ಸಂಗಡವೇ ಬಿಚ್ಚು ಮನಸ್ಸು ಇರುತ್ತದೆ. ಅಂದ್ರೆ ಗುರಿಯ ಕಡೆ ತಗೊಂಡೋಗೋದಕ್ಕೆ ಯಾವುದೇ ಒಂದು ಅಡಚಣೆಗಳು ಬಂದ್ರು ಅದನ್ನೆಲ್ಲ ಒಟ್ಟಾಗಿ ಕೂತು ಪರಿಹಾರ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು. ಇದೆಲ್ಲ ಒಂದು ಮ್ಯಾನೇಜರಿಯಲ್ ಒಂದು ಹೇಳಿರೋದು. ಅಂದ್ರೆ ಶಿಕ್ಷಕರಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳು ಬಂದ್ರೆ ಅದು ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರಬಾರ್ದು. ಆ ಭಿನ್ನಾಭಿಪ್ರಾಯ ಮುಂದುವರಿಯೋದಕ್ಕೆ ಬಿಟ್ರೆ ಅದು ಖಂಡಿತವಾಗಿ ವಿದ್ಯಾರ್ಥಿ ಮೇಲೆ ಪ್ರಭಾವ ಬೀರುತ್ತದೆ. ಅದನ್ನ ಆ ಸಮಸ್ಯೆನ ಪರಿಹಾರ ಮಾಡೋದಕ್ಕೋಸ್ಕರ ಅದು ಅಧ್ಯಾಪಕರ ಲೆವೆಲ್ ಅದನ್ನ ಪರಿಹರಿಸಿಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಅದನ್ನ ಅಂತವರ ನಡುವೆ ದ್ವೇಷಾಸೂಯೆಗಳು ಮೂಡುವುದು ಅಸಂಭವ. ಬದಲಾಗಿ ಅವರಲ್ಲಿ ಮೂಲ ಆಸಕ್ತಿಯೇ ಗೈರು ಹಾಜರಾದರೆ ಅಲ್ಲಿ ಖಂಡಿತವಾಗಿಯೂ ಸಂಘರ್ಷ ಮತ್ತು ಶತ್ರುತ್ವಗಳೇ ಇರುತ್ತದೆ. ಮೂಲ ಆಸಕ್ತಿಗಳೇ ಅನ್ನೋದು ಅಂದ್ರೆ ಸರಿಯಾದ ಶಿಕ್ಷಣವನ್ನ ಹೇಳುವಂತ ಒಂದು ಉದ್ದೇಶ ಅಂತ ಏನಿಟ್ಕೊಂಡು ಮಾಡಿರ್ತಾರೋ ಆ ಉದ್ದೇಶಗಳು ಮರೆಯಾಗದಂತೆ
ಅವರದಲ್ಲಿ ಏನೇ ಒಂದು ಭಿನ್ನಾಭಿಪ್ರಾಯಗಳು, ದ್ವೇಷ ಮತ್ಸರಗಳಿದ್ರು ಅದನ್ನೆಲ್ಲ ಪರಿಹಾರ ಮಾಡುವಂತ ಒಂದು ಮನಸ್ಥಿತಿ ಇರ್ಬೇಕಲ್ಲಿ. ಅವ್ರುಗಳಲ್ಲಾದ್ರೂ ಇರಬೇಕು, ಮುಖ್ಯೋಪಾಧ್ಯಾಯರಲ್ಲಾದ್ರೂ ಇರಬೇಕು. ಅದು ಒಟ್ಟಲ್ಲಿ ವಿದ್ಯಾರ್ಥಿ ತನಕ ಹೋಗ್ಬಾರ್ದು ಅನ್ನುವಂಥ ವಿಚಾರ. ಅಲ್ಲಿ ಖಂಡಿತವಾಗಿಯೂ ಸಂಘರ್ಷ ಮತ್ತು ಶತ್ರುತ್ವಗಳೇ ಇರುತ್ತದೆ. ಪರಸ್ಪರ ಲಾಭಕ್ಕಾಗಿ ಕೆಲಸ ಮಾಡಿದರೂ ಅದು ಕಿರಿಯಾಳದ ಸಹಕಾರ. ಒಬ್ಬ ಅಧ್ಯಾಪಕನಿಗೆ ಅತಿ ಹೆಚ್ಚು ಕೆಲಸ, ಇನ್ನೊಬ್ಬನಿಗೆ ವೈಯಕ್ತಿಕ ಸಮಸ್ಯೆಗಳು, ಮೂರನೆಯವನಿಗೆ ಕೌಟುಂಬಿಕ ತಾಪತ್ರಯ, ಇದೆಲ್ಲ ಅಧ್ಯಾಪಕರಲ್ಲಿ ಕಂಡು ಬರುವಂಥದ್ದು ಸಮಸ್ಯೆಗಳು ಇರಬಹುದು ಅಂತ. ಬೇರೆ ಕೆಲವರಿಗೆ ತಾವು ಮಾಡುತ್ತಿರುವ ಕೆಲಸದಲ್ಲಿ ತೀವ್ರವಾದ ಆಸಕ್ತಿ ಇಲ್ಲ. ಆದರೆ ಒಂದಂತೂ ನಿಜ, ಈ ಎಲ್ಲಾ ಸಮಸ್ಯೆಗಳನ್ನು ಅಧ್ಯಾಪಕರ ಸಭೆಯಲ್ಲಿ ಚರ್ಚಿಸಬಹುದು, ಪರಿಹಾರಗಳನ್ನು ಕಂಡುಕೊಳ್ಳಬಹುದು. ಏಕೆಂದರೆ ಪರಸ್ಪರ ಕಾಳಜಿ ಇರುವ ಕಡೆ ಸಹಕಾರವೂ ಇರುತ್ತದೆ. ಕೆಲವರು ಎಲ್ಲ ಕೆಲಸವನ್ನು ಮಾಡಿ ಉಳಿದವರು ಕಾಲು ಚಾಚಿಕೊಂಡು ಕುಳಿತು ಬಿಟ್ಟರೆ ಮುಖ್ಯವಾದ ಯಾವ ಸೃಷ್ಟಿಯೂ ನಡೆಯುವುದಿಲ್ಲ. ಈ ಸಂಗತಿಯು ಸ್ಪಷ್ಟವಾಗಿಯೇ ಇದೆ. ಅಂದ್ರೆ ಈ ತರದ ವಿಚಾರಗಳ ಬಗ್ಗೆ ಗಮನ ಹರಿಸಿ ಈ ಒಂದು ಅಭಿಪ್ರಾಯಗಳನ್ನೆಲ್ಲ ಸರಿ ಮಾಡ್ಕೊಂಡ್ರೆ ಮಾತ್ರ ಸರಿಯಾದ ಶಿಕ್ಷಣವನ್ನ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಇನ್ನು ಮುಂದಿನ ವಿಚಾರಗಳು ಇನ್ನೊಂದಷ್ಟಿದೆ, ಅದನ್ನು ಮುಂದಿನ ತರಗತಿಯಲ್ಲಿ ಮುಂದುವರಿಸಬಹುದು ಅಂತ ಅನ್ಸುತ್ತೆ. ಅಂದ್ರೆ ಇಲ್ಲಿ ಶಾಲೆಗಳ ಬಗ್ಗೆನೂ ಒಂದಷ್ಟು ಹೇಳ್ತಾ ಇದ್ದಾರೆ. ಆಮೇಲೆ ಮುಖ್ಯವಾಗಿ ಅಧ್ಯಾಪಕರು, ಮುಖ್ಯೋಪಾಧ್ಯಾಯರುಗಳು ಯಾವ ರೀತಿ ಅವ್ರ ಶಾಲೆಗಳನ್ನ ನೋಡ್ಕೋಬೇಕಾಗತ್ತೆ, ಸರಿಯಾದ ಶಿಕ್ಷಣ ಅನ್ನೋ ವಿಚಾರವಾಗಿ ಹೇಳ್ತಿದ್ದಾರೆ. ಇದು ಮುಂದುವರೆದ ಇನ್ನೊಂದು ತರಗತಿನಲ್ಲಿ ಒಂದು